ಹಲೋ ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು TCHR. ನಾವಿವತ್ತು ಬೇಸಿಕ್ ಕಾನ್ಸೆಪ್ಟ್ಸ್ ಕೆಮಿಸ್ಟ್ರಿ ನೀವು ಫಸ್ಟ್ ಇಯರ್ PUC ಅಥವಾ ಸೆಕೆಂಡ್ PUCಗೆ ಹೋದಾಗ ಏನೆಲ್ಲ ಓದಬೇಕು, ಅದಕ್ಕಿಂತ ಮುಂಚೆ ನಿಮ್ಗೆ ಯಾವ ನಾಲೆಜ್ ಇರಬೇಕು, ಯಾವುದೆಲ್ಲ ಬೇಸಿಕ್ ಸ್ಟಫ್ಸ್ ಇದ್ದಾವೆ, ಇದನ್ನೆಲ್ಲ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ದಿಸ್ ಇಸ್ ಅ ಪ್ರಿಕರ್ಸರ್. ಇನ್ನು ಏನು ಸ್ಟಡಿ ಮಾಡ್ತೀರಾ ಅದರ ಮುಂಚೆ ಏನು ಗೊತ್ತಿರಬೇಕು ಅದನ್ನು ಡೀಲ್ ಮಾಡ್ತಾ ಇದ್ದೀವಿ. ಸೊ ವೆಲ್ಕಮ್ ಟು ಟುಡೇಸ್ ಸೆಷನ್. ಎನಿ ಕ್ವೆಶನ್ಸ್ ಇಫ್ ಯು ಹ್ಯಾವ್ ನೀವು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಆ್ಯಂಡ್ ಆಲ್ಸೋ ಇದೇ ಥರದ್ದು ಚೆನ್ನಾಗಿರೋ ವಿಡಿಯೋ ಕಾನ್ಸೆಪ್ಟನ್ನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋಸ್ ನೋಡಬೇಕು ಅಂದರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು TCHR. ಸೊ why we have to study chemistry? This is the first question. ನಾವು ಏನಾದರೂ ಓದಬೇಕಂದ್ರೆ ಏನೇ ಕೆಲಸ ಮಾಡಬೇಕಾದ್ರೆ ಯಾಕೆ ಮಾಡ್ತೀವಿ ಅಂತ ಮೊದಲು ಗೊತ್ತಿರಬೇಕಲ್ವ. ಸೊ ವೈ ಡು ವಿ ಹ್ಯಾವ್ ಟು ಸ್ಟಡಿ ಕೆಮಿಸ್ಟ್ರಿ? ಬಿಕಾಸ್ ನೀವು ಬೆಳಗ್ಗೆ ಎದ್ದು ಹಲ್ಲುಜ್ಜೋದ್ರಿಂದ ಹಿಡಿದು ರಾತ್ರಿ ಬೆಡ್ಗೆ ಹೋಗೋ ತನಕ ದ ಬೆಡ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಕೆಮಿಸ್ಟ್ರಿ ಆ್ಯಂಡ್ ದ ಟೂತ್ ಪೇಸ್ಟ್ ವಿಚ್ ಯು ಯೂಸ್ ಅದು ಕೂಡ ಕೆಮಿಸ್ಟ್ರಿದೇ ಪ್ರಾಡಕ್ಟ್. ಸೊ ವಾಟ್ ಆರ್ ದ ಫೀಲ್ಡ್ಸ್ ವೆರ್ ಯು ಅಪ್ಲೈ ದ ಕೆಮಿಸ್ಟ್ರಿ? ಕೆಮಿಸ್ಟ್ರಿನ ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದಾರೆ? ವಿಲ್ ಸಿ ಒನ್ ಆಫ್ಟರ್ ದ ಅದರ್. ಒಂದು ಫುಡ್ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತೀವಿ. Majorly, we use chemistry in case of food industry. ನೀವು ಐಸ್ ಕ್ರೀಮ್ ತಿನ್ನೋ ಅಭ್ಯಾಸ ಇದ್ದರೆ ಯು ಮೈ ನೋಯಿಂಗ್ ಆ ಐಸ್ ಕ್ರೀಮ್ದು ಪ್ರಾಪರ್ ಕಂಪೋಸಿಷನ್ ಇರಬೇಕು. ಆರ್ ಇಫ್ ಯು ಹ್ಯಾವ್ ಸಮ್ ಫುಡ್, ಹೋಟೆಲ್ಗೆ ಹೋಗ್ತೀರಾ, ನಿಮಗೆ ಯಾವುದೋ ಫುಡ್ ಆರ್ಡರ್ ಮಾಡ್ತೀರಾ, ದಟ್ ಶುಡ್ ಬಿ ಕಲರ್ಫುಲ್ ಟು ಯು. ಜಿಲೇಬಿ ಮಾಡ್ತಾರೆ, ಯೆಲ್ಲೋ ಕಲರ್ ಬರಬೇಕು, ಇಲ್ಲಾಂದರೆ ಇದೇನಪ್ಪ ಅಂತ ಅನ್ಸುತ್ತೆ. ಸೊ ಯು ಆ್ಯಡ್ ಕಲರೆಂಟ್ಸ್ ಓವರ್ ದ್ಯಾರ್. ಸೊ ಆಲ್ ದೀಸ್ ಆರ್ ದ ಪ್ರಾಡಕ್ಟ್ಸ್ ಆಫ್ ಕೆಮಿಸ್ಟ್ರಿ. ನೀವು ಫುಡ್ಡಲ್ಲಿ ಯೂಸ್ ಮಾಡೋ ಕಲರೆಂಟ್ಸ್ ಆಗಿರ್ಬೋದು, ಅಥವಾ ಅದು ಸ್ಮೆಲ್ ಬರೋಕ್ಕೆ, ಇವಾಗ ವೆನಿಲಾ ಐಸ್ ಕ್ರೀಮ್ ಅಂತಂದರೆ ವೆನಿಲಾ ಫ್ಲೇವರ್ ಬರೋಕ್ಕೆ ಏನು ಆ್ಯಡ್ ಮಾಡ್ತಾರೆ, ಅಥವಾ ಅದನ್ನು ಹೇಗೆ ಸ್ಟೋರ್ ಮಾಡ್ತಾರೆ, ಆ್ಯಂಡ್ ವಾಟ್ ಆರ್ ದ ಕಂಪೋಸಿಷನ್ಸ್, ಪ್ರಾಪರ್ ಕಂಪೋಸಿಷನಲ್ಲಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಅದು ಪ್ರಾಪರಾಗಿ ಐಸ್ ಕ್ರೀಮ್ ಆಗಲ್ಲ. ಈವನ್ ವೆನ್ ಎವರ್ ಯು ಪ್ರಿಪೇರ್ ಕರ್ಡ್ ಎಟ್ ಹೋಮ್, ಯು ಶುಡ್ ಬಿ ಹ್ಯಾವಿಂಗ್ ದ ಪ್ರಾಪರ್ ಕಂಪೋಸಿಷನ್, ಪ್ರಾಪರ್ ಟೆಂಪರೇಚರ್, ಆಲ್ ದೀಸ್ ಆರ್ ಸ್ಟಡಿಡ್ ಅಂಡರ್ ಕೆಮಿಸ್ಟ್ರಿ. ಸೊ ದಿಸ್ ಇಸ್ ಒನ್ ಆಫ್ ದಿ ಮೇಜರ್ ಅಪ್ಲಿಕೇಶನ್. ಅದರ ಜೊತೆಯಲ್ಲಿ ಯು ಆಲ್ಸೋ ಸಿ ದಟ್ ಕೆಲವೊಮ್ಮೆ ಡಾಕ್ಟರ್ ಫುಡ್ ಸಪ್ಲಿಮೆಂಟ್ಸ್ ಕೊಡ್ತಾರೆ, ನ್ಯೂಟ್ರಿಯೆಂಟ್ಸ್ ನೀವು ಫುಡ್ಡಲ್ಲಿ ಸಿಗಲ್ಲ, ನೀವು ಬೇರೆ ಕಡೆಯಿಂದ ತಗೊಳ್ಳಿ ಅಥವಾ ಮೆಡಿಸಿನ್ ರೂಪದಲ್ಲಿ ತಗೊಳ್ಳಿ ಅಂತ ಕೊಡ್ತಾರೆ. ಆಲ್ ದಿಸ್ ಕಮ್ ಅಂಡರ್ ದ ಫುಡ್ ಇಂಡಸ್ಟ್ರಿ. ಸೊ ದೆನ್ ಈ ಫುಡ್ಡನ್ನು ಪ್ರಿಪೇರ್ ಮಾಡೋದು ಹೇಗೆ? ದೆನ್ ವಿ ಗೋ ಫಾರ್ ಅಗ್ರಿಕಲ್ಚರಲ್ ಫೀಲ್ಡ್ಸ್. ವಿ ಆಲ್ವೇಸ್ ಆರ್ ಕನ್ಸರ್ನ್ಡ್ ಅಬೌಟ್ ಪ್ರಾಫಿಟ್ಸ್. ಮೊದಲೆಲ್ಲ ಅಗ್ರಿಕಲ್ಚರ್ಗೆ ಆದಷ್ಟು ಹೊರಗಡೆಯಿಂದ ಸಪ್ಲಿಮೆಂಟ್ಸನ್ನು ಆ್ಯಡ್ ಮಾಡೋದನ್ನು ಕಡಿಮೆ ಯೂಸ್ ಮಾಡ್ತಾಯಿದ್ರು. ಬಟ್ ನಾವು ಎವ್ರಿವೇರ್ ಪೆಸ್ಟ್ ಕಂಟ್ರೋಲರ್ಸ್ ಆಗಿರ್ಬೋದು, ಪೆಸ್ಟಿಸೈಡ್ಸ್, ವೀಡಿಸೈಡ್ಸ್, ಫಂಜಿಸೈಡ್ಸ್, ಇದೆಲ್ಲ ಕೂಡ, ಅಥವಾ ಫರ್ಟಿಲೈಸರ್ಸ್, ನಮಗೆ ಈಲ್ಡ್ ಜಾಸ್ತಿ ಬೇಕಂದರೆ ಇದೆಲ್ಲ ಅಗ್ರಿಕಲ್ಚರಿಗೆ ನಾವು ಹಾಕಬೇಕು. ಅಥವಾ ಒಂದು ಫುಡ್ ಕ್ರಾಪ್ ಅಥವಾ ಒಂದು ಬೆಳೆಯನ್ನು ತೆಗಿಬೇಕು ಅಂದರೆ ಆವಾಗ ಆ ಮಣ್ಣಿನ ಸಾಯಿಲ್ ಫರ್ಟಿಲಿಟಿ ಕೂಡ ಇರಬೇಕು, pH ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಇದೆಲ್ಲ ಕೂಡ ಕೆಮಿಸ್ಟ್ರಿ ಅಂಡರಲ್ಲಿ ಬರುತ್ತೆ. ದೆನ್ we use soaps and cleaners, soaps and detergents, ನಾವು ಹಾಕಿರೋ ಬಟ್ಟೆ. ಆ್ಯಂಡ್ ಆಲ್ಸೋ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಬರೋವಾಗ ವಿ ಆಲ್ಸೋ ಹ್ಯಾವ್ ದ ಕ್ಲೋತ್ಸ್. ಡಿಫ್ರೆಂಟ್ ಟೈಪ್ ಆಫ್ ಕ್ಲೋತ್ಸ್ ವೇರ್ ಮಾಡ್ತೀವಿ. ಕಾಟನ್ ಇರ್ಬೋದು, ಫೇಬ್ರಿಕ್ ಇರ್ಬೋದು, ರೇಯಾನ್ ಇರ್ಬೋದು, ಪಾಲಿಸ್ಟರ್ ಇರ್ಬೋದು. ಅದೇ ರೀತಿ ನೀವು ಸ್ಕೂಲ್ಗೆ ಬ್ಯಾಗ್ಸನ್ನು ತೊಗೊಂಡು ಹೋಗ್ತೀರಾ, ಯು ಮೈಟ್ ಸಿ ಕೆಲವುದು ರೈನ್ ವಾಟರ್ ಒಳಗಡೆ ಬರೋದೇ ಇರೋ ಥರ ಇರುತ್ತೆ, ವಾಟರ್ ರೆಸಿಸ್ಟೆಂಟ್ ಬ್ಯಾಗ್ಸ್ ಇರುತ್ತೆ, ಕೆಲವುದು ವಾಟರ್ ಒಳಗಡೆ ಬರುತ್ತೆ, ಕೆಲವು ಬಟ್ಟೆಗಳನ್ನು ಹಾಕಿದಾಗ ಸೆಕೆ ಆಗುತ್ತೆ. ಸೊ ಆಲ್ ದೀಸ್ ಕಂಪೋಸಿಷನ್ಸ್ ಆರ್ ಔಟ್ ಆಫ್ ಕೆಮಿಸ್ಟ್ರಿ. ಅದೇ ಥರ ಬಟ್ಟೆಗಳನ್ನು ಕ್ಲೀನ್ ಮಾಡಬೇಕು, ಯು ಹ್ಯಾವ್ ಟು ಯೂಸ್ ಸೋಪ್ ಆ್ಯಂಡ್ ಡಿಟರ್ಜೆಂಟ್, ಶ್ಯಾಂಪೂ. ಆಮೇಲೆ ಯಾವುದೆಲ್ಲ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತೀರಾ, ಚೆನ್ನಾಗಿ ಕಾಣಿಸ್ಬೇಕಲ್ವಾ? ಸೊ ವಿ ಯೂಸ್ ದ ಕಾಸ್ಮೆಟಿಕ್ಸ್ ಆಸ್ ವೆಲ್. ಇದೆಲ್ಲ ಕೂಡ ಕೆಮಿಸ್ಟ್ರಿನಲ್ಲೇ ಬರುತ್ತೆ. ಅಲಾಂಗ್ ವಿತ್ ದಟ್ ದ ಮೇಜರ್ ಸೆಕ್ಷನ್ ಓವರ್ ಹಿಯರ್ ಇಸ್ ದ ಮೆಡಿಸಿನ್. ಡಿಫ್ರೆಂಟ್ ಮೆಡಿಸಿನ್ಸ್, ಅಥವಾ ಡಿಪೆಂಡಿಂಗ್ ಆನ್ ದ ಕಾಂಪೋಸಿಷನ್, ಯಾವ್ಯಾವ ಕಾಂಪೋಸಿಷನಲ್ಲಿ ಯಾವ್ಯಾವ ರೀಸನ್ ಅಥವಾ ಯಾವ್ಯಾವ ಡಿಸೀಸಸ್ಗೆ ಒಂದು ಮೆಡಿಸಿನನ್ನು ಅಪ್ಲೈ ಮಾಡ್ಬೋದು, ಅದಕ್ಕೆ ಹೇಗೆ ಅಪ್ಲಿಕೇಶನ್ ಆಗುತ್ತೆ, ಅದರ ಸೈಡ್ ಎಫೆಕ್ಟ್ಸ್ ಯಾವುದು, ಇದೆಲ್ಲ ಕೂಡ ಕೆಮಿಸ್ಟ್ರಿ ಅಂಡರಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಸೊ as you know, there are so many applications for chemistry. ಇದಕ್ಕೋಸ್ಕರ we have to study and we have to have the basic knowledge of chemistry. So first thing which you have learnt from your lower grades, adu matter. Matter andre I am matter, you are also matter. Matter is anything that has space, that occupies space and has mass. ಯಾವುದು ಸ್ಪೇಸನ್ನು ಆಕ್ಯುಪೈ ಮಾಡುತ್ತೋ, ಯಾವುದಕ್ಕೆ ವಾಲ್ಯೂಮ್ ಇರುತ್ತೋ, ಯಾವ್ದು ಸ್ವಲ್ಪ ಜಾಗ ತಗೊಳುತ್ತೋ ಸ್ಪೇಸಲ್ಲಿ, ಆ್ಯಂಡ್ ಅದಕ್ಕೆ ಮಾಸ್ ಇದ್ದರೆ, ದೆನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಮ್ಯಾಟರ್. ಸೊ ಈ ಮ್ಯಾಟರನ್ನು ನಾವು ಡಿಫ್ರೆಂಟ್ ಟೈಪಲ್ಲಿ ಕ್ಲಾಸಿಫಿಕೇಶನ್ ಮಾಡ್ಬೋದು. ಮ್ಯಾಟರ್ಗೆ ಎಕ್ಸಾಂಪಲ್, ವಾಟರ್ ಇಸ್ ಮ್ಯಾಟರ್, human body is a matter, leaf is matter, air is matter, everything is matter. So how do we classify this matter? ಮ್ಯಾಟರನ್ನು ಯಾವ ಥರ ನೀವು ಕ್ಲಾಸಿಫೈ ಮಾಡ್ತೀರಾ?
There are majorly two types of classification. ಒಂದು ಫಿಸಿಕಲ್ ಆಗಿ ಕ್ಲಾಸಿಫೈ ಮಾಡ್ತೀರಾ, ಒಂದು ಫಿಸಿಕಲ್ ಕ್ಲಾಸಿಫಿಕೇಶನ್. ವಿಲ್ ಸಿ ವಾಟ್ ಇಟ್ ಈಸ್. ಎರಡನೇದು ಕೆಮಿಕಲ್ ಕ್ಲಾಸಿಫಿಕೇಶನ್. ಫಿಸಿಕಲ್ ಆಗೋ ಕ್ಲಾಸಿಫೈ ಮಾಡ್ಬೋದು, ಕೆಮಿಕಲಿ ಯು ಕ್ಯಾನ್ ಆಲ್ಸೋ ಕ್ಲಾಸಿಫೈ. ಸೊ ಫಿಸಿಕಲ್ ಅಂದ್ರೇನು, ಸ್ಟೇಟ್ ಅನ್ನು ನೋಡಿಕೊಂಡು, ಕೆಮಿಕಲ್ ಅಂದ್ರೇನು, ಪ್ರಾಪರ್ಟೀಸ್ ಅನ್ನು ನೋಡಿಕೊಂಡು. ಸೊ ಹೌ ಡು ಯು ಕ್ಲಾಸಿಫೈ ಮ್ಯಾಟರ್ ಬೇಸ್ಡ್ ಆನ್ ಇಟ್ಸ್ ಫಿಸಿಕಲ್ ಪ್ರಾಪರ್ಟೀಸ್? In the physical classification, we majorly see solid, liquid and gas. ಇದನ್ನು ನಾವು ಮೇಜರ್ ಆಗಿ ನೋಡ್ತೀವಿ. ಸೊ ಸಾಲಿಡ್ಸ್, ಲಿಕ್ವಿಡ್ಸ್ ಅಂಡ್ ದ ಗ್ಯಾಸಸ್. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಪ್ರಾಪರ್ಟೀಸನ್ನು ನೋಡ್ತಾ ಇದ್ದೀರಾ ಆರ್ ಫಿಸಿಕಲ್ ಸ್ಟೇಟನ್ನು ನೋಡ್ತಾ ಇದ್ದೀರಾ? ಇದನ್ನು ನೆನ್ಪಿಟ್ಕೊಳ್ಬೇಕು. ಪ್ರಾಪರ್ಟೀಸನ್ನು ನೋಡ್ತಾ ಇಲ್ಲ ನಾವು, ಯಾವ ಥರ ಅರೇಂಜ್ಮೆಂಟ್ ಇದೆ ಪಾರ್ಟಿಕಲ್ಸ್, ದೆನ್ ವಿ ಆರ್ ಗೋಯಿಂಗ್ ಟು ಸೇ ಇಟ್ ಆಸ್ ಅ ಫಿಸಿಕಲ್ ಕ್ಲಾಸಿಫಿಕೇಶನ್. ಸೊ ಯಾವುದನ್ನು ನೋಡ್ತಾ ಇದ್ದೀವಿ, ಏನೆಲ್ಲ ನೋಡ್ತಾ ಇದ್ದೀವಿ ಇಲ್ಲಿ? ಐ ವಿಲ್ ಟೇಕ್ ದ ಎಕ್ಸಾಂಪಲ್ ಆಫ್ ವಾಟರ್. ವಾಟರ್ ಕ್ಯಾನ್ ಎಕ್ಸಿಸ್ಟ್ ಇನ್ 3 states. ಒಂದು ಐಸ್, ಇನ್ನೊಂದು ವಾಟರ್, ದ ಅದರ್ ಒನ್ ಇಸ್ ವೇಪರ್. ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ವೇಪರ್ ಆ್ಯಂಡ್ ಗ್ಯಾಸ್ ಕೂಡ ಗೊತ್ತಿರಬೇಕು. ಗ್ಯಾಸ್ ಅಂದರೆ ರೂಮ್ ಟೆಂಪರೇಚರ್ಲಿ ಅದು ಗೇಷಿಯಸ್ ಸ್ಟೇಟಲ್ಲಿ ಇರುತ್ತೆ. ಇಫ್ ಯು ಟೇಕ್ ಗ್ಯಾಸ್ ಎಟ್ ರೂಮ್ ಟೆಂಪರೇಚರ್ ಇಟ್ ಸೆಲ್ಫ್ ಇದು ಗೇಷಿಯಸ್ ಸ್ಟೇಟಲ್ಲಿ ಇರುತ್ತೆ. ವೇಪರ್ ಅಂದರೆ at high temperature it exists as vapor, but lower temperature it may exist as solid or liquid. ಅದನ್ನ ನಾವು ವೇಪರ್ ಅಂತ ಅಂತೀವಿ. ಅಂದರೆ ವಾಟರ್ ರೂಮ್ ಟೆಂಪರೇಚರ್ ಏನಾಗಿದೆ, ಲಿಕ್ವಿಡ್ ಸ್ಟೇಟಲ್ಲಿ ಇದೆ. ಇದರದ್ದು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಾಗೆ, ಇದನ್ನು ಹೀಟ್ ಮಾಡಿದಾಗೆ ಅದು ವೇಪರ್ ಸ್ಟೇಟಿಗೆ ಹೋಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವೇಪರ್. Whereas nitrogen we are going to call it as gas, because room temperature ಅಲ್ಲಿ nitrogen, oxygen ಎಲ್ಲದೆಲ್ಲ gas form ಅಲ್ಲಿ exist ಆಗುತ್ತೆ. It is not vapor. Now I'll take different forms of water. The composition is same throughout. ನೀವು ಐಸ್ ತಗೊಂಡ್ರು H2O, ವಾಟರ್ ತಗೊಂಡ್ರು H2O, ವೇಪರ್ ತಗೊಂಡ್ರು H2O. But what is different? This is a solid, this is a liquid, this is a gas. ಸೊ ಇದನ್ನೇ ನಾವು ಫಿಸಿಕಲ್ ಕ್ಲಾಸಿಫಿಕೇಶನ್ ಅಂಟಲ್ಲಿ ಬರೀತೀವಿ. ಈ ಪ್ರೊಸೆಸ್ಗೆ ಒಂದೊಂದು ಹೆಸರಿದೆ. ಐಸನ್ನು ವಾಟರಾಗಿ ಕನ್ವರ್ಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಮೆಲ್ಟಿಂಗ್. ವಾಟರನ್ನು ವೇಪರ್ ಆಗಿ ಕನ್ವರ್ಟ್ ಮಾಡಿದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ವೇಪರೈಸೇಷನ್ ಆರ್ ಇವಾಪರೇಷನ್. The reverse process, ವೇಪರನ್ನು ವಾಟರ್ ಆಗಿ ಕನ್ವರ್ಟ್ ಮಾಡಿದ್ರೆ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಕಂಡೆನ್ಸೇಷನ್. ವಾಟರನ್ನು ಐಸಾಗಿ ಕನ್ವರ್ಟ್ ಮಾಡಿದ್ರೆ ದೆನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಫ್ರೀಸಿಂಗ್. ಈ ಥರ ನಮಗೆ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇದ್ದಾವೆ. ಯು ಮಸ್ಟ್ ಬಿ ನೋಯಿಂಗ್ ವಾಟ್ ಆರ್ ದಿಸ್ ಬೈ ನಾವು. ವಿಲ್ ಸಿ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಾಲಿಡ್ ಅಂಡ್ ದ ಲಿಕ್ವಿಡ್ ಅಂಡ್ ದ ಗ್ಯಾಸ್ ಇನ್ ಟರ್ಮ್ಸ್ ಆಫ್ ದೇ ಪ್ರಾಪರ್ಟೀಸ್. ಇವಾಗ ನಾನು ಸಾಲಿಡ್ ತೊಗೊಳ್ತೀನಿ, ಲಿಕ್ವಿಡ್ ತೊಗೊಳ್ತೀನಿ, ಗ್ಯಾಸ್ ತೊಗೊಳ್ತೀನಿ, ಯಾವುದೆಲ್ಲ ಡಿಫ್ರೆನ್ಸ್ ಇದೆ. ನನಗೆ ಶೇಪ್ ತೊಗೊಳ್ತೀನಿ ನಾನು. ಐ ವಿಲ್ ಟೇಕ್ ದ ಶೇಪ್ ಆಸ್ ಅ ಪ್ರಾಪರ್ಟಿ. ಸಾಲಿಡ್ಸ್ಗೆ ಡೆಫಿನೆಟ್ ಶೇಪ್ ಇದ್ದಾವೆ. ದ ಸಾಲಿಡ್ಸ್ ವಿಲ್ ಹ್ಯಾವ್ ಡೆಫಿನೆಟ್ ಶೇಪ್. ನೀವು ಟೇಬಲ್ ಅನ್ನೋದು ತೊಗೊಳ್ಳಿ, ಲ್ಯಾಪ್ಟಾಪ್ ಅನ್ನೋದು ತೊಗೊಳ್ಳಿ, ಮೊಬೈಲ್ ಆದರೂ ತೊಗೊಳ್ಳಿ, ಅದಕ್ಕೆ ಪ್ರಾಪರ್ ಶೇಪ್ ಇದೆ. ಲಿಕ್ವಿಡ್ಸ್ ತಗೊಂಡ್ರೆ ನೋ ಡೆಫಿನೆಟ್ ಶೇಪ್, ಡೆಫಿನೆಟ್ ಶೇಪ್ ಇಲ್ಲ. ಇದು ಯಾವ ಕಂಟೈನರ್ಗೆ ಹಾಕ್ತಾರೋ ಆ ಶೇಪನ್ನು ತೊಗೊಳುತ್ತೆ. ಗ್ಯಾಸ್ ತೊಗೊಂಡ್ರೆ ಇದಕ್ಕೂ ಕೂಡ ಡೆಫಿನೆಟ್ ಆಗಿ ಶೇಪ್ ಇಲ್ಲ. ದಿಸ್ ಆಲ್ಸೋ ದಿಸ್ ಸ್ಪ್ರೆಡ್ಸ್ ಓವರ್, ಇದಕ್ಕೆ ಶೇಪ್ ಇಲ್ಲ. ದೆನ್ ವಾಲ್ಯೂಮ್, ಇಫ್ ಯು ಕನ್ಸಿಡರ್ ವಾಲ್ಯೂಮ್. ಸಾಲಿಡನ್ನು ತೊಗೊಂಡ್ರೆ ಇವಾಗ ಒಂದು ಬಾಕ್ಸ್ ಅಥವಾ ಪೌಚ್ ತೊಗೊಂಡ್ರೆ ಯಾವ ಪ್ಲೇಸಲ್ಲಿ ಇಡ್ತಿರೋ ಅಷ್ಟು ವಾಲ್ಯೂಮನ್ನು ಆಕ್ಯುಪೈ ಮಾಡುತ್ತೆ. ಸೊ ವಾಲ್ಯೂಮ್ ಇಸ್ ಆಲ್ಸೋ ಡೆಫಿನೆಟ್ ಓವರ್ ಹಿಯರ್. ಬಟ್ ನೀವು ಲಿಕ್ವಿಡನ್ನು ತೊಗೊಂಡ್ರೆ ಅಂದರೆ ವಾಟ್ರನ್ನು ತೊಗೊಂಡ್ರೆ ಸರ್ಫೇಸ್ ಮೇಲೆ ಹಾಕ್ತೀರಾ ಅಂತ ಇಟ್ಕೊಳ್ಳಿ, ಬಾಟ್ಲಲ್ಲಿಟ್ಟರೆ ಅಷ್ಟೇ ವಾಲ್ಯೂಮ್ ತೊಗೊಳುತ್ತೆ. ಟೇಬಲ್ ಮೇಲೆ ಹಾಕಿದ್ದೀರಾ ಅಂತ ಇಟ್ಕೊಳ್ಳಿ, ಜಾಸ್ತಿ ವಾಲ್ಯೂಮನ್ನು ಕವರ್ ಮಾಡುತ್ತೆ. ಸೊ ಇದಕ್ಕೆ ಡೆಫಿನೆಟ್ ಆಗಿ ವಾಲ್ಯೂಮ್ ಇದೆ. ಇಟ್ ಆಕ್ಯುಪೈ ಸಮ್ ವಾಲ್ಯೂಮ್. ಸಾರಿ, ದೆರ್ ಇಸ್ ಡೆಫಿನೆಟ್ ವಾಲ್ಯೂಮ್. ಪ್ರಾಪರ್ ವಾಲ್ಯೂಮನ್ನು ಆಕ್ಯುಪೈ ಮಾಡುತ್ತೆ. ಬಟ್ ಇಫ್ ಯು ಟೇಕ್ ದ ಗ್ಯಾಸ್, ಇಲ್ಲಿ ವಾಲ್ಯೂಮ್ ಕೂಡ ಇಂಡೆಫಿನೆಟ್ ಆಗಿರುತ್ತೆ. ದೆನ್ ವಿ ಹ್ಯಾವ್ ದ ಅಟ್ರಾಕ್ಟಿವ್ ಫೋರ್ಸಸ್ ಬಿಟ್ವೀನ್ ದ ಪಾರ್ಟಿಕಲ್. ನಾನಿವಾಗ ಸಾಲಿಡ್ನ ಪಾರ್ಟಿಕಲ್ನ ಈ ಥರ ಡ್ರಾ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಡ್ರಾ ದ ಪಾರ್ಟಿಕಲ್ಸ್ ಆಫ್ ಸಾಲಿಡ್ ಲೈಕ್ ದಿಸ್. ದೀಸ್ ಕ್ಯಾನ್ ಬಿ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್. ಲಿಕ್ವಿಡದ್ದು ಸ್ವಲ್ಪ ದೂರ ದೂರ ಇರುತ್ತೆ ಪಾರ್ಟಿಕಲ್ಸು. ವೆರಾಸ್ ಇನ್ ಕೇಸ್ ಆಫ್ ಗ್ಯಾಸಸ್ ದೀಸ್ ಆರ್ ಫಾರ್ ಅಪಾರ್ಟ್. ಇಲ್ಲಿ ಬಿಟ್ವೀನ್ ದ ಪಾರ್ಟಿಕಲ್ಸ್ ಅಟ್ರಾಕ್ಟಿವ್ ಫೋರ್ಸ್ ಇಸ್ ಮೋಸ್ಟ್. The force that exists between the particles ಇಲ್ಲಿ ಮೋಸ್ಟ್ ಇರುತ್ತೆ, ಜಾಸ್ತಿ ಇರುತ್ತೆ, ಸೊ ಹೈಯೆಸ್ಟ್. ಇಲ್ಲಿ ಪಾರ್ಟಿಕಲ್ಸ್ ತುಂಬ ದೂರ ದೂರ ಇದ್ದಾವೆ. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ ವಿಲ್ ಬಿ ದ ಲೀಸ್ಟ್ ಇಲ್ಲಿ. ಆದರೆ ಇಲ್ಲೇನಾಗಿರುತ್ತೆ, ದಿಸ್ ವಿಲ್ ಬಿ ಲೆಸ್. ಹೈಯೆಸ್ಟ್ ಅಂದರೆ ಸಾಲಿಡ್ಸ್ಗಿಂತ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಇರುತ್ತೆ. ಬಟ್ ಗ್ಯಾಸಸ್ಗೆ ಕಂಪೇರ್ ಮಾಡಿದರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ವಿಲ್ ಬಿ ಮೋರ್. So we can give different examples over here. And if you take the movement of the particle, particles ಗೆ movement ಇದೆ. ಇಲ್ಲಿ particles do not have the movement, they have only the vibratory motion.
ವೈಬ್ರೇಷನ್ ಮಾತ್ರ ಪಾಸಿಬಲ್. ಕ್ರೌಡೆಡ್ ಬಸ್ ತಗೊಳ್ಳಿ, ವಿಪರೀತ ಕ್ರೌಡ್ ಆಗಿದೆ, ನೀವು ಒಂದು ಪ್ಲೇಸಲ್ಲಿ ಇದ್ದೀರಾ, ಮಧ್ಯೆ ಎಲ್ಲ ಸಿಕ್ಕಾಕೊಂಡಿದ್ದೀರಾ, ಕೆನ್ ಯು ಗೋ ಫ್ರಂಟ್ ಆ್ಯಂಡ್ ಕಮ್ ಬ್ಯಾಕ್? ಇಲ್ಲ, ಯಾಕಂದರೆ ಪ್ಯಾಕ್ಡ್ ಆಗಿದೆ. ಸೊ ನಿಂತ ಜಾಗದಲ್ಲೇ ಅತ್ತ ಇತ್ತ ತಿರುಗ್ಬೋದು ಅಷ್ಟೇ. ದ ಸೇಮ್ ಕೇಸ್ ಹ್ಯಾಪನ್ಸ್ ಇನ್ ಕೇಸ್ ಆಫ್ ಸಾಲಿಡ್ಸ್. ಪಾರ್ಟಿಕಲ್ಸ್ ನಿಂತಿರೋ ಜಾಗದಲ್ಲೇ ವೈಬ್ರೇಟ್ ಆಗ್ಬೋದು, ಬಟ್ ದೇ ಕಾಂಟ್ ಮೂವ್. But whereas in case of liquids and the gases, these have free movement of the particles. So this is based on the physical classification. Yake physical classification ಹೇಳ್ತೀವಿ? ಯಾಕಂದ್ರೆ composition same ಇದೆ. If you take any three states, the composition is same, but the physical states or the phases are different. ಅದಕ್ಕೆ. And also if you see, ಈ ಕನ್ವರ್ಷನ್ ಇದೆಯಲ್ಲ, ಐಸ್ ಟು ವಾಟರ್, ವಾಟರ್ ಟು ವೇಪರ್, ಇದು ಡಿಪೆಂಡ್ಸ್ ಆನ್ ದ ಟೆಂಪರೇಚರ್ ಆಸ್ ವೆಲ್ ಆಸ್ ದ ಕೈನೆಟಿಕ್ ಎನರ್ಜಿ ಆಫ್ ದಿ ಪಾರ್ಟಿಕಲ್. ಟೆಂಪರೇಚರ್ ಜಾಸ್ತಿ ಇದ್ರೆ ಏನಾಗುತ್ತೆ? ಐಸಿಂದ ವಾಟರ್, ವಾಟರಿಂದ ವೇಪರ್ ಆಗುತ್ತೆ. ಹಾಗೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಇದ್ದರೆ ಆವಾಗ ಕೂಡ ಮಾಲಿಕ್ಯೂಲ್ಸ್ ಜಾಸ್ತಿ ಮೂವ್ ಆಗ್ತವೆ. ಕೈನೆಟಿಕ್ ಎನರ್ಜಿ ಅಂದರೆ ಅದಕ್ಕೆ ಮೂವ್ ಆಗೋಕ್ಕೆ ಇರೋ ಎನರ್ಜಿ. ಸೊ ಮೋರ್ ಇಸ್ ದ ಕೈನೆಟಿಕ್ ಎನರ್ಜಿ, ದ ಫಿಸಿಕಲ್ ಸ್ಟೇಟ್ ವಿಲ್ ಬಿ ಇನ್ ದ ವೇಪರ್ ಸ್ಟೇಟ್. But if you take the attractive forces, more is the attractive force, the substance is going to exist in the solid form. So ಒಂದು ಸಬ್ಸ್ಟೆನ್ಸು ಸಾಲಿಡ್ ಫಾರ್ಮಲ್ಲಿ ಇರಬೇಕಾ, ಲಿಕ್ವಿಡ್ ಫಾರ್ಮಲ್ಲಿ ಇರಬೇಕಾ, ವೇಪರ್ ಫಾರ್ಮಲ್ಲಿ ಇರಬೇಕಾ ಅಂತ ಡಿಸೈಡ್ ಮಾಡೋದು ಒಂದು ಟೆಂಪರೇಚರ್. ಟೆಂಪರೇಚರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ರಿಲೇಟೆಡ್ ಟು ದ ಕೈನೆಟಿಕ್ ಎನರ್ಜಿ ಆ್ಯಂಡ್ ದ ಫೋರ್ಸಸ್. ಈ ಎರಡು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿ ಒಂದು ಸಬ್ಸ್ಟೆನ್ಸು ಸಾಲಿಡ್ ಆರ್ ಲಿಕ್ವಿಡ್ ಆರ್ ದಿ ಗೇಷಿಯಸ್ ಸ್ಟೇಟಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಹೋಪ್ ಇಟ್ಸ್ ಕ್ಲಿಯರ್ ಟು ಯು. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. This is a chemical classification. ಹೇಗೆ ಕೆಮಿಕಲಿ ಕ್ಲಾಸಿಫೈ ಮಾಡ್ತೀರಾ ಒಂದು ಸಬ್ಸ್ಟೆನ್ಸನ್ನು? ಸೊ ವೆನೆವರ್ ವಿ ಕಮ್ ಟು ದ ಕೆಮಿಕಲ್ ಕ್ಲಾಸಿಫಿಕೇಶನ್, ನಾವು ಮೇಜರ್ ಆಗಿ ಪ್ಯೂರ್ ಸಬ್ಸ್ಟೆನ್ಸ್ ಮತ್ತು ಮಿಕ್ಸ್ಚರ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಸೊ ವಿ ಹ್ಯಾವ್ ಟೂ ಕ್ಲಾಸಿಫಿಕೇಶನ್. ಒನ್ ಇಸ್ ದ ಪ್ಯೂರ್ ಸಬ್ಸ್ಟೆನ್ಸ್, ದ ಅದರ್ ಒನ್ ಇಸ್ ದ ಮಿಕ್ಸ್ಚರ್. ಪ್ಯೂರ್ ಸಬ್ಸ್ಟೆನ್ಸ್ ಅಂದ್ರೆ ಏನು? ಪ್ಯೂರ್ ಸಬ್ಸ್ಟೆನ್ಸ್ ಅಲ್ಲಿ ವಿ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಥಿಂಗ್ಸ್. ಒಂದು ಎಲಿಮೆಂಟ್. ಎಲಿಮೆಂಟ್ ಅಂದರೆ ಸಿಂಪ್ಲೆಸ್ಟ್ ಫಾರ್ಮ್. ನಾವು ಪೀರಿಯಾಡಿಕ್ ಟೇಬಲ್ ಏನೆಲ್ಲ ಬರಿತೀವಿ, ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಈಸ್ ಅನ್ ಎಲಿಮೆಂಟ್, ಕಾರ್ಬನ್ ಈಸ್ ಅನ್ ಎಲಿಮೆಂಟ್, ಗೋಲ್ಡ್ ಈಸ್ ಅನ್ ಎಲಿಮೆಂಟ್. ಸೊ ಇದೆಲ್ಲ, ಸೋಡಿಯಂ ಈಸ್ ಅನ್ ಎಲಿಮೆಂಟ್, ಇದೆಲ್ಲ ಸಿಂಪ್ಲೆಸ್ಟ್ ಫಾರ್ಮ್. ಇದರಲ್ಲಿ ನೀವು ಇವಾಗ ಒಂದು ಪೀಸ್ ಆಫ್ ಅಯನ್ ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಇಷ್ಟು ಒಂದು ಅಯನ್ ಪೀಸ್ ತಗೊಂಡಿದ್ದೀರಾ, ಎಲ್ಲ ಆಟಮ್ಸ್ ಕೂಡ ಮೇಡ್ ಅಪ್ ಆಫ್ ಅಯನ್. ಇದರಲ್ಲಿರೋ ಪ್ರತಿಯೊಂದು ಆಟಮ್ ಕೂಡ ಅಯನ್ ಆಗಿರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಪ್ಯೂರ್ ಸಬ್ಸ್ಟೆನ್ಸ್. ಯಾಕಂದರೆ ದಿಸ್ ಇಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಸಬ್ಸ್ಟೆನ್ಸ್. ಎಲ್ಲ ಕೂಡ ಅಯನ್ ಆಟಮಿಂದ ಮಾಡಲ್ಪಟ್ಟಿವೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎಲಿಮೆಂಟ್. ದೆನ್ ವಿ ಹ್ಯಾವ್ ದ ಸೆಕೆಂಡ್ ಕ್ಲಾಸಿಫಿಕೇಶನ್. ದಿಸ್ ಇಸ್ ದ ಕಂಪೌಂಡ್. ಕಂಪೌಂಡ್ ಅಂದ್ರೇನು? ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಂಪೌಂಡನ್ನು ತಗೊಳ್ತೀರಾ, ವಾಟರ್. ನಾನು ಒಂದು ಬೀಕರಲ್ಲಿ ವಾಟರ್ ತಗೊಂಡಿದ್ದೀನಿ, ಇಲ್ಲಿರೋ ಎಲ್ಲ ಮಾಲಿಕ್ಯೂಲ್ಸು ವಾಟರೇ. Can you see this particular thing is made up of only one type of substance, that is a water molecule. ಪ್ರತಿ ಮಾಲಿಕ್ಯೂಲ್ ಕೂಡ ವಾಟರ್ ಆಗಿರುತ್ತೆ ಇಲ್ಲಿ. ಸೊ ದಿಸ್ ಈಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ದ ಪ್ಯೂರ್ ಸಬ್ಸ್ಟೆನ್ಸ್. ಸೊ ಕಂಪೌಂಡನ್ನು ಹೇಗೆ ಡಿಫೈನ್ ಮಾಡ್ತೀರಾ? ನಾನು ಎರಡು ಡಿಫ್ರೆಂಟ್ ಪ್ಯೂರ್ ಸಬ್ಸ್ಟೆನ್ಸನ್ನು ಮಿಕ್ಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಇಸ್ ಅ ಪ್ಯೂರ್ ಸಬ್ಸ್ಟೆನ್ಸ್, ಆಕ್ಸಿಜನ್ ಇಸ್ ಅ ಪ್ಯೂರ್ ಸಬ್ಸ್ಟೆನ್ಸ್. ಎರಡನ್ನ ಮಿಕ್ಸ್ ಮಾಡಿದ್ರೆ ನನಗೆ ಕಂಪೌಂಡ್ ಸಿಗುತ್ತೆ, ಕೆಮಿಕಲಿ ಕಂಬೈನ್ಡ್. ಕಂಪೌಂಡ್ ಅಂದರೆ ದ ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಕೆಮಿಕಲಿ ಕಂಬೈನ್ಡ್. The difference between chemically combined and physically combined should be very clear to you. So ಇಲ್ಲಿ ಕೆಮಿಕಲ್ ಆಗಿ ಕಂಬೈನ್ ಮಾಡಿದ್ದೀರಾ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನು ಡೈರೆಕ್ಟ್ ಮಿಕ್ಸ್ ಮಾಡಿದ್ರೆ ನಿಮಗೆ ವಾಟರ್ ಸಿಕ್ಬಿಡಲ್ಲ. ಯು ಹ್ಯಾವ್ ಟು ಕಂಬೈನ್ ದೆಮ್. ಅದರಲ್ಲಿರೋ ಬಾಂಡನ್ನು ಬ್ರೇಕ್ ಮಾಡಿ ಹೊಸ ಬಾಂಡನ್ನು ಫಾರ್ಮ್ ಮಾಡಿದ್ರೆ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ವಾಟರ್. ಸೊ ಒಂದು ಕಪ್ ಆಫ್ ವಾಟರಲ್ಲಿ ಎಲ್ಲ ಮಾಲಿಕ್ಯೂಲ್ಸ್ ಯಾವುದೆಲ್ಲ ಎಕ್ಸಿಸ್ಟ್ ಆಗ್ತವೆ ಅದು ಎಲ್ಲ ಕೂಡ ವಾಟರ್ ಮಾಲಿಕ್ಯೂಲ್ ಆಗಿರ್ತವೆ. ಸೊ ವಾಟರ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅ ಪ್ಯೂರ್ ಸಬ್ಸ್ಟೆನ್ಸ್. ನಾವು ಈ ಪ್ಯೂರ್ ಸಬ್ಸ್ಟೆನ್ಸ್ ಎಲಿಮೆಂಟ್ ಮತ್ತು ಕಾಂಪೌಂಡಲ್ಲಿ ಕಾಂಪೋನೆಂಟ್ಸ್ ಯಾವುದೆಲ್ಲ? ಒಂದು ಆಟಮ್, ಎರಡನೇದು ಮಾಲಿಕ್ಯೂಲ್. ಆಟಮ್ ಅಂದರೆ ಸಿಂಪ್ಲೆಸ್ಟ್ ಫಾರ್ಮ್. ಸೇ ಫಾರ್ ಎಕ್ಸಾಂಪಲ್ ನಾನು ಸೋಡಿಯಂ ಅಂತ ಕನ್ಸಿಡರ್ ಮಾಡ್ತೀವಿ, ಸಿಂಗಲ್ ಆಟಮ್. ನಾನು ಆಕ್ಸಿಜನ್ ಅಂತ ಕನ್ಸಿಡರ್ ಮಾಡ್ತೀನಿ, ಇದು ಸಿಂಗಲ್ ಆಟಮ್. ಮಾಲಿಕ್ಯೂಲ್ ಅಂದರೆ ನಾನು ಇವಾಗ ಕಾರ್ಬನ್ ಅಂತ ಕನ್ಸಿಡರ್ ಮಾಡ್ತೀನಿ, ಇದು ಆಟಮ್. ಮಾಲಿಕ್ಯೂಲ್ ಅಂದರೆ ಕಾಂಬಿನೇಷನ್ ಆಫ್ ಆಟಮ್ಸ್. O2 ಎರಡು ಆಕ್ಸಿಜನ್ ಆಟಮ್ ಕಂಬೈನ್ ಆಯಿತು. ಸೊ ಇದು ಒಂದು ಆಕ್ಸಿಜನ್, ಇದೊಂದು ಆಕ್ಸಿಜನ್, ಎರಡು ಕಂಬೈನ್ ಆಯಿತು. ಕಾರ್ಬನ್ ಮತ್ತು ಆಕ್ಸಿಜನ್ ಕಂಬೈನ್ ಆಯಿತು, ನನಗೆ ಕಾರ್ಬನ್ ಡೈಆಕ್ಸೈಡ್ ಸಿಕ್ತು. ಸೊ 3 ಆಟಮ್ಸ್ ಇದ್ದಾವೆ. ಸೊ ದೀಸ್ ಆರ್ ಕನ್ಸಿಡರ್ಡ್ ಆಸ್ ಮಾಲಿಕ್ಯೂಲ್ಸ್. ಇಲ್ಲಿ ಕೊಟ್ಟಿರೋ ಸ್ಟ್ರಕ್ಚರ್, ಜನರಲಿ ನಾವು ಒಂದು ಸ್ಟ್ರಕ್ಚರನ್ನು ರೆಪ್ರೆಸೆಂಟ್ ಮಾಡಿದಾಗ ಕಲರ್ಡ್ ಫಾರ್ಮ್ಯಾಟಲ್ಲಿ ಅಂದರೆ 3 ಡೈಮೆನ್ಷನಲ್ಲಿ ಈಚ್ ಕಲರ್ ರೆಪ್ರೆಸೆಂಟ್ಸ್ ಒನ್ ಆಟಮ್.
ಓಕೆ, ಯೂಶುವಲಿ ಕಾರ್ಬನಿಗೆ ಬ್ಲ್ಯಾಕ್ ರೆಪ್ರೆಸೆಂಟ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಆಕ್ಸಿಜನ್, ವೈಟಲ್ಲಿರೋದು ಹೈಡ್ರೋಜನ್. ಕ್ಯಾನ್ ಯು ಸಿ ದೆರ್ ಆರ್ 3 atoms put together in a water molecule. ವಾಟರ್ನ ನಾವು ಮಾಲಿಕ್ಯೂಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ವಾಟರ್ ಮಾಲಿಕ್ಯೂಲಲ್ಲಿ 2 ಹೈಡ್ರೋಜನ್ ಆಟಮ್ಸ್ ಇದ್ದಾವೆ ಆ್ಯಂಡ್ 1 ಆಕ್ಸಿಜನ್ ಆಟಮ್ ಇದೆ. ಸೊ ಇದನ್ನು ನಾವು ಮಾಲಿಕ್ಯೂಲ್ ಅಂತ ಕರಿತೀವಿ. ನಾವು ವಿಲ್ ಗೋ ಟು ದ ಮಿಕ್ಸ್ಚರ್. ಮಿಕ್ಸ್ಚರ್ ಅಂದರೆ ದೀಸ್ ಆರ್ ಫಿಸಿಕಲಿ ಕಂಬೈನ್ಡ್. ಪ್ಯೂರ್ ಸಬ್ಸ್ಟೆನ್ಸ್ ಇರ್ತವೆ, ನೀವು ಅದನ್ನು ಫಿಸಿಕಲಿ ಕಂಬೈನ್ ಮಾಡ್ತೀರಾ, ಜಸ್ಟ್ ಮಿಕ್ಸ್ ಮಾಡಿಬಿಡ್ತೀರಾ. ದಿಸ್ ಇಸ್ ಗೋಯಿಂಗ್ ಟು ಗಿವ್ ಯು ಮಿಕ್ಸ್ಚರ್. In mixtures, we have 2 different type of mixtures. ಒಂದು homogeneous, the other one is heterogeneous. homogeneous ಮತ್ತೆ heterogeneous ಅಂತ ಎರಡು ಕ್ಲಾಸಿಫಿಕೇಶನ್ ಮಾಡ್ತೀರಾ. homogeneous ಅಂದರೆ the composition is uniform. ಯೂನಿಫಾರ್ಮ್ ಕಾಂಪೋಸಿಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಸಾಲ್ಟ್ ಮತ್ತು ವಾಟರನ್ನು ಮಿಕ್ಸ್ ಮಾಡಿದ್ದೀನಿ ಇಲ್ಲಿ. ಐ ಹ್ಯಾವ್ ಸಾಲ್ಟ್ ವಾಟರ್. ಸಾಲ್ಟ್ ಮತ್ತು ವಾಟರನ್ನು ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ಟೇಸ್ಟ್ ಸಾಲ್ಟಿ ಆಗಿರುತ್ತೆ ಅದರದ್ದು. ಆ್ಯಂಡ್ ಯಾವ ಪೋರ್ಷನಿಂದ ತೆಗೆದ್ರೂ ಇದರಲ್ಲಿ ಯು ಗೆಟ್ ದ ಸೇಮ್ ಟೇಸ್ಟ್, ಸೇಮ್ ಕಾಂಪೋಸಿಷನ್, ಈಕ್ವಲಿ ಮಿಕ್ಸ್ ಆಗಿದ್ದಾವೆ. ಸಾಲ್ಟ್ ಮತ್ತು ವಾಟರ್ ಎರಡು ಡಿಫ್ರೆಂಟ್ ಕಂಪೌಂಡ್ಸ್. ಸಾಲ್ಟ್ ಇಸ್ ಅ ಕಂಪೌಂಡ್, ವಾಟರ್ ಇಸ್ ಅ ಕಂಪೌಂಡ್. ಎರಡನ್ನು ಮಿಕ್ಸ್ ಮಾಡಿದರೆ ನಿಮಗೆ ಸಾಲ್ಟ್ ವಾಟರ್ ಸಿಕ್ತು. ದಿಸ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್. ಹೋಮೋ ಬಿಕಾಸ್ ದ ಕಾಂಪೋನೆಂಟ್ಸ್ ಕಂಪ್ಲೀಟ್ಲಿ ಮಿಕ್ಸ್ ಆ್ಯಂಡ್ ದ ಕಾಂಪೋಸಿಷನ್ ಇಸ್ ಯೂನಿಫಾರ್ಮ್ ಥ್ರೂ ಔಟ್. ವೆರಾಸ್ heterogeneous mixture ಅಂದರೆ the composition is not uniform, ಅಂದರೆ not uniformly mixed. ಫಾರ್ ಎಕ್ಸಾಂಪಲ್, ಸ್ಯಾಂಡ್ ಮತ್ತು ವಾಟರ್ನ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ನನಗೆ ವಾಟರ್ ಪ್ಲಸ್ ಸ್ಯಾಂಡ್ ಇದೆ. ಈ ಸ್ಯಾಂಡ್ ಏನಾಗುತ್ತೆ, ಇಲ್ಲಿ ಹೋಗಿ ಸೆಟ್ಲ್ ಆಗುತ್ತೆ. ಯಾಕಂದರೆ ಸ್ಯಾಂಡ್ ಆ್ಯಂಡ್ ವಾಟರ್ ಆರ್ ನಾಟ್ ಮಿಸಿಬಲ್, ಅವುಗಳೆರಡು ಮಿಕ್ಸ್ ಆಗಲ್ಲ. ಸೊ ಅವುಗಳು ಕೆಳಗಡೆ ಹೋಗಿ ಸೆಟ್ಲ್ ಆಗಿಬಿಡ್ತವೆ. ನೀವು ಇಲ್ಲಿ ಕಾಂಪೋಸಿಷನ್ ನೋಡಿದ್ರೆ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಇಲ್ಲಿ ಕಾಂಪೋಸಿಷನ್ ನೋಡಿದ್ರೆ ಸ್ಯಾಂಡ್ ಜಾಸ್ತಿ ಇರುತ್ತೆ. ಸೊ ದೀಸ್ 2 components are not completely mixed and they do not have the uniform composition. These are called as heterogeneous mixture. ನಾನು ಏನು ಹೇಳ್ತಾ ಇದ್ದೀನಿ, this is not important for your examination point of view, but these are the basic things which you should know. Hope this is clear to you all. ಮುಂದಕ್ಕೆ ಹೋಗೋಣ. Then what are the properties of matter? Properties of matter ಅಂದರೆ ನಮಗೆ ಫಿಸಿಕಲ್ ಪ್ರಾಪರ್ಟೀಸ್ ಇದ್ದಾವೆ ಮ್ಯಾಟರ್ಗೆ, as well as chemical properties. What are these physical properties and the chemical properties? ಒಂದು ಸಬ್ಸ್ಟೆನ್ಸನ್ನು, say for example I'll take matter as water. ಇದರ ಕಾಂಪೋಸಿಷನ್ ಚೇಂಜ್ ಮಾಡಿದೆ, ನಾಟ್ ಚೇಂಜಿಂಗ್ ದ ಕಾಂಪೋಸಿಷನ್, ಇದರ ಕಾಂಪೋಸಿಷನನ್ನು ಚೇಂಜ್ ಮಾಡಿದೆ, ಫಿಸಿಕಲ್ ಸ್ಟೇಟನ್ನು ಮಾತ್ರ ಚೇಂಜ್ ಮಾಡಿದ್ರೆ ಆವಾಗ ಫಿಸಿಕಲ್ ಪ್ರಾಪರ್ಟಿ ಆಯಿತು. ಬೈ ನಾಟ್ ಚೇಂಜಿಂಗ್ ದ ಕಾಂಪೋಸಿಷನ್ ಆಫ್ ದ ಸಬ್ಸ್ಟೆನ್ಸ್, ಇಫ್ ಯು ಕ್ಯಾನ್ ಮೆಷರ್ ಅ ಪ್ರಾಪರ್ಟಿ, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ದ ಫಿಸಿಕಲ್ ಪ್ರಾಪರ್ಟಿ. ಫಾರ್ ಎಕ್ಸಾಂಪಲ್, ಕಲರ್, ಓಡರ್. ಈ ಕಲರ್ ಮತ್ತು ಓಡರನ್ನು ನೀವು ಅದನ್ನು ಕೆಮಿಕಲಿ, ಅಂದರೆ ಅದು ವಾಟರ್ ಇದ್ದರೆ, ಇಫ್ ಐ ಹ್ಯಾವ್ ವಾಟರ್, ಅದನ್ನು ನಾನು ಗೇಷಿಯಸ್ ಸ್ಟೇಟಲ್ಲಾದರೂ ಒಬ್ಸರ್ವ್ ಮಾಡ್ಬೋದು, ಸಾಲಿಡ್ ಸ್ಟೇಟಲ್ಲಾದರೂ ಒಬ್ಸರ್ವ್ ಮಾಡ್ಬೋದು, ಫಿಸಿಕಲ್ ಲಿಕ್ವಿಡ್ ಸ್ಟೇಟಲ್ಲಾದರೂ ಒಬ್ಸರ್ವ್ ಮಾಡ್ಬೋದು. ಆದರೆ ಒಂದು ಸಬ್ಸ್ಟೆನ್ಸ್ ತಗೊಂಡ್ರೆ ಅದರ ಕಲರನ್ನು ನಾನು ಕಾಂಪೋಸಿಷನ್ ಚೇಂಜ್ ಮಾಡದೆ ಫೈಂಡ್ ಔಟ್ ಮಾಡೋಕ್ಕಾಗುತ್ತೆ ಅಂದರೆ ದೆನ್ ಇಟ್ ಬಿಕಮ್ಸ್ ದ ಫಿಸಿಕಲ್ ಪ್ರಾಪರ್ಟಿ. ಇವಾಗ ಓಡರ್ ಇಸ್ ಆಲ್ಸೋ ಫಿಸಿಕಲ್ ಪ್ರಾಪರ್ಟಿ. ಯಾಕಂದರೆ ನಿಮಗೆ ಓಡರ್ ನೋಡಬೇಕಾದ್ರೆ ಸ್ಮೆಲ್ ನೋಡಬೇಕು. ಸ್ಮೆಲ್ ನೋಡಬೇಕಂದ್ರೆ ಅದರ ಕಾಂಪೋಸಿಷನ್ ನೀವು ಚೇಂಜ್ ಮಾಡಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಮನೆಗೇನೋ ತೊಗೊಂಡು ಬಂದಿದ್ದೀರಾ, ಇವತ್ತು ತರಕಾರಿ ತೊಗೊಂಡು ಬಂದಿದ್ದೀರಾ. ಐ ಹ್ಯಾವ್ ಗಾಟ್ ಹೋಮ್ ವೆಜ್ಜೀಸ್. ಇವತ್ತು ಐ ಹ್ಯಾವ್ ಗಾಟ್ ಸಮ್, ಏನಂತಾರೆ, ಕ್ಯಾಪ್ಸಿಕಮ್ ತೊಗೊಂಡು ಬಂದಿದ್ದೀನಿ. ದಿಸ್ ಇಸ್ ಗ್ರೀನ್ ಇನ್ ಕಲರ್. ಒಂದು ಕ್ಯಾಪ್ಸಿಕಮ್ ಇದೆ, ಇದು ಗ್ರೀನ್ ಆಗಿದೆ. ಇದ್ರ ಕಲರನ್ನು ನೋಡಬೇಕಾದ್ರೆ ನಾನು ಇದ್ರ ಕಾಂಪೋಸಿಷನನ್ನು ಚೇಂಜ್ ಮಾಡಬೇಕಾಗಿಲ್ಲ. ಸೊ ದಿಸ್ ಇಸ್ ಅ ಫಿಸಿಕಲ್ ಪ್ರಾಪರ್ಟಿ. 2 ದಿನ ಇಡ್ತೀನಿ, 1 ವೀಕ್ ಹೊರಗಡೆನೇ ಇಡ್ತೀನಿ, ಕೊಳ್ತು ಹೋಗುತ್ತೆ. ಓಕೆ, ನಾವು ದಿಸ್ ಹ್ಯಾಸ್ ಸಮ್ ಸ್ಮೆಲ್. ಇವಾಗ ಓಡರ್ ಇದೆ. ಯಾಕೆ? ಬಿಕಾಸ್ ದ ಕಾಂಪೋಸಿಷನ್ ಹ್ಯಾಸ್ ಬಿನ್ ಚೇಂಜ್. ತುಂಬ ದಿನ ಹೊರಗಡೆ ಇಟ್ಟಿದ್ದೀರಾ, ಅದು ಕೊಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದೆರ್ ಇಸ್ ಅ ಕೆಮಿಕಲ್ ರಿಯಾಕ್ಷನ್. ಕೆನ್ ಯು ಒಬ್ಸರ್ವ್? ದೆರ್ ಇಸ್ ಅ ಕೆಮಿಕಲ್ ರಿಯಾಕ್ಷನ್. ಸೊ ಆ ಪ್ರಾಪರ್ಟಿ ಏನಕ್ಕೆ ಬರುತ್ತೆ? ಕೆಮಿಕಲ್ ಪ್ರಾಪರ್ಟಿಗೆ ಬರುತ್ತೆ. ಸೊ ಕೆಮಿಕಲ್ ಪ್ರಾಪರ್ಟಿ ಅಂದರೆ ಇಟ್ ಹ್ಯಾಪನ್ಸ್ ಆರ್ ಎನಿ ಪ್ರಾಪರ್ಟಿ ದಟ್ ಕ್ಯಾನ್ ಬಿ ಮೆಷರ್ಡ್ ಡ್ಯೂ ಟು ದ ಚೇಂಜ್ ಇನ್ ಕಾಂಪೋಸಿಷನ್.
ಅದರ ಕಾಂಪೋಸಿಷನನ್ನು ಚೇಂಜ್ ಮಾಡಿ ನೀವು ಫೈಂಡ್ ಔಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ pH. ಹಾಲು ಹೊರಗಡೆ ಇಟ್ಟಿದ್ದೀರಾ, ಇವತ್ತೊಂದು pH ಕೊಡುತ್ತೆ, 6.5 pH ಇದೆ. ಅದನ್ನು ಹಾಗೆ ಹೊರಗಡೆ ಇಟ್ಟಿರ್ತಾರೆ, ನಾಳೆಗೆ ಅದು ಹಾಳಾಗುತ್ತೆ, ನಾಡಿದ್ದಿಗೆ ಅದು ಮೊಸರಲ್ಲಿ ಆಗಿಬಿಡುತ್ತೆ, ಆವಾಗ pH ನೋಡಿದ್ರೆ ತುಂಬ ಕಡಿಮೆ ಬಂದಿರುತ್ತೆ. ಸೊ ಕ್ಯಾನ್ ಯು ಸಿ ದ ಕಾಂಪೋಸಿಷನ್ ಹ್ಯಾಸ್ ಬಿನ್ ಚೇಂಜ್. ಸೊ pH ಡಿಪೆಂಡ್ಸ್ ಆನ್ ದಿ ಕೆಮಿಕಲ್ ಕಾಂಪೋಸಿಷನ್. ಅಥವಾ ಕಂಬಷನ್, ಬರ್ನಿಂಗ್, ಒಂದು ಸಬ್ಸ್ಟೆನ್ಸನ್ನು ಕಂಬಷನ್ ಹೀಟ್ ಮಾಡ್ತೀರಾ ಅಥವಾ ಬರ್ನ್ ಮಾಡ್ತೀರಾ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಆವಾಗ ಯಾವುದು ಅಮೌಂಟ್ ಆಫ್ ಹೀಟ್ ರಿಲೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ವುಡನ್ ಲಾಗ್ ತೊಗೊಳ್ತೀರಾ ಅಥವಾ ಒಂದು ಮರದ ಪೀಸ್ ತೊಗೊಳ್ತೀರಾ, ಅದನ್ನು ಬರ್ನ್ ಮಾಡ್ತೀರಾ, ಬರ್ನ್ ಮಾಡುವಾಗ ಎಷ್ಟು ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಇದನ್ನು ನೋಡಬೇಕಾದ್ರೆ ನೀವು ಬರ್ನ್ ಮಾಡಬೇಕು. ಬರ್ನ್ ಮಾಡಬೇಕಂದ್ರೆ ದಟ್ ಇಸ್ ಅ ಕೆಮಿಕಲ್ ಚೇಂಜ್. ಸೊ ದೀಸ್ ಆರ್ ದ ಕೆಮಿಕಲ್ ಪ್ರಾಪರ್ಟೀಸ್. Then we move on to the reactions and equations. Reactions and equations ಯಾಕೆ ಬರಿಬೇಕು ನಾವು ಕೆಮಿಸ್ಟ್ರಿನಲ್ಲಿ? Here, if you take any reaction, we always see that mass of reactant is equal to mass of product. What is reactant and what is product? ಶಾಪಿಂದ ಏನೋ ತೊಗೊಂಡು ಬರ್ತೀರಾ, ನನಗೆ 1 kg ಆಫ್ ಸಬ್ಸ್ಟೆನ್ಸ್ ಬೇಕು, 1 kg ಕಲ್ಲಿಡ್ತಾರೆ ಇಲ್ಲಿ, ಆಮೇಲೆ ತರಕಾರಿ ಬೇಕಲ್ಲ, ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಾರೆ. ಸೇ ಐ ಆಮ್ ಗೋಯಿಂಗ್ ಟು ಬೈ ಟೊಮ್ಯಾಟೋಸ್, 1 kg ಆಫ್ ಟೊಮ್ಯಾಟೋಸ್ ಇಲ್ಲಿ ಹಾಕ್ತಾರೆ, ಯಾವುದೆರಡು ಈಕ್ವಲ್ ಆಗುತ್ತಲ್ಲ ಆವಾಗ ನೀವು ಅದನ್ನು ತೊಗೊಂಡು ಹೋಗ್ತೀರಾ ಮನೆಗೆ, ಬಿಕಾಸ್ ದ್ಯಾಟ್ ಈಸ್ ಈಕ್ವಲ್ ಟು 1 kg. ಹಾಗೆ ಇನ್ ಕೇಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಆಲ್ಸೋ ವಿ ಸಿ ದ್ಯಾಟ್ ವಿ ರೈಟ್ ರಿಯಾಕ್ಟೆಂಟ್ಸ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ and we write the products on the right hand side. ಎರಡನ್ನ ಹೇಗೆ ಸೆಪರೇಟ್ ಮಾಡ್ತೀವಾ, ಒಂದು ಆರೋ ಮಾರ್ಕ್ ಹಾಕ್ತೀವಿ. ಫಾರ್ ಎಕ್ಸಾಂಪಲ್ ಇಫ್ ಐ ಹ್ಯಾವ್ 2 ರಿಯಾಕ್ಟೆಂಟ್ಸ್, ಆವಾಗ ಎ ಮತ್ತು ಬಿ ರಿಯಾಕ್ಟೆಂಟ್ಸ್ ಇದ್ರೆ ಎ ಪ್ಲಸ್ ಬಿ, ಬಿಟ್ವೀನ್ ದ ರಿಯಾಕ್ಟೆಂಟ್ಸ್ ಆ್ಯಂಡ್ ಬಿಟ್ವೀನ್ ದ ಪ್ರಾಡಕ್ಟ್ ಐ ಸಪ್ರೇಟ್ ದೆಮ್ ಯೂಸಿಂಗ್ ಅ ಪ್ಲಸ್ ಮಾರ್ಕ್. ಕೆಳಗಡೆ ನಾನು ಫಿಸಿಕಲ್ ಸ್ಟೇಟ್ ಬರಿತೀನಿ, ಸಾಲಿಡ್ ಆದರೆ ಸಾಲಿಡ್, ಲಿಕ್ವಿಡ್ ಆದರೆ ಲಿಕ್ವಿಡ್, ಗ್ಯಾಸ್ ಆದರೆ ಗ್ಯಾಸ್, ವಾಟರಲ್ಲಿ ಡಿಸಾಲ್ವ್ ಇದ್ದರೆ ಅಕ್ವೇಸ್ ಅಂತ ಬರಿತೀನಿ. ಡೈರೆಕ್ಟ್ ಮೆಲ್ಟ್ ಆಗಿದ್ರೆ ಲಿಕ್ವಿಡ್ ಅಂತ ಬರಿತೀನಿ, ವಾಟರಲ್ಲಿ ಡಿಸಾಲ್ವ್ ಆಗಿದ್ರೆ ದೆನ್ ಐ ಆಮ್ ಗೋಯಿಂಗ್ ಟು ರೈಟ್ ದ ಫಿಸಿಕಲ್ ಸ್ಟೇಟ್ ಆಸ್ ಅಕ್ವೆಸ್. ಸೊ ಕ್ಯಾನ್ ಯು ಸಿ ಇಲ್ಲಿ ಏನೆಲ್ಲ ಇನ್ವಾಲ್ವ್ ಆಗಿದೆ. ಒಂದು ಸೆಂಟೆನ್ಸ್, ಫಾರ್ ಎಕ್ಸಾಂಪಲ್ ನಾನಿವಾಗ ಹೈಡ್ರೋಜನ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಗಿವ್ ವಾಟರ್ ಅಂತ ಕೊಟ್ಟಿದ್ದಾರೆ. ಇದನ್ನು ಬರೆಯೋಕ್ಕೆ ನನಗೆ ಎಷ್ಟು ಹೊತ್ತು ತಗೊಳುತ್ತೆ ನೋಡಿ. ಇನ್ಸ್ಟೆಡ್ ಆಫ್ ದಾಟ್ ಐ ಕ್ಯಾನ್ ರೈಟ್ ದಿಸ್ ವೇ, hydrogen plus oxygen gives me water. This is called as word equation. ನಾನು ಏನು ಮಾಡಿದ್ದೀನಿ, ಉದ್ದಕ್ಕಿರೋ ಸೆಂಟೆನ್ಸ್ನ ಕಟ್ ಮಾಡಿ ವರ್ಡ್ಸ್ ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ಇನ್ನು ಸಿಂಪ್ಲಿಫೈ ಮಾಡ್ಬೋದು, ಹೈಡ್ರೋಜನ್ ಇಸ್ H2, ಆಕ್ಸಿಜನ್ ಇಸ್ O2, ಗಿವ್ಸ್ ಮೀ ವಾಟರ್ H2O. ಯಾಕೆ H2 ಮತ್ತು O2 ಬರೀತೀನಿ? ದೇರ್ ಆರ್ ಸಮ್ ಡೈಅಟಾಮಿಕ್ ಸಬ್ಸ್ಟೆನ್ಸಸ್ ಆರ್ ಡೈಅಟಾಮಿಕ್ ಗ್ಯಾಸಸ್ ಅರೌಂಡ್ ಅಸ್. ಯಾವತ್ತೂ ಅದನ್ನು H2 ಆಗಿರ್ಬೋದು, N2 ಆಗಿರ್ಬೋದು, O2, ದೆನ್ ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಐಡಿನ್, ಇದನ್ನು ನೆನ್ಪಿಟ್ಕೊಳ್ಬೇಕು. ಇಷ್ಟನ್ನು ನಾವು ಯಾವತ್ತೂ ಸಿಂಗಲ್ ಫಾರ್ಮಲ್ಲಿ ಬರೆಯಲ್ಲ. ಅಂದರೆ ಆಕ್ಸಿಜನ್ ಅಂದರೆ O ಅಂತ ಬರೆಯಲ್ಲ, ಆಕ್ಸಿಜನ್ ಇಸ್ ಆಲ್ವೇಸ್ O2. ಸೊ ರಿಯಾಕ್ಷನ್ ಬರೆದಾಗನು H2 ಪ್ಲಸ್ O2 ಗಿವ್ಸ್ ಮಿ H2O ಅಂತ ಬರೆದಿದ್ದೀನಿ. ಇವಾಗ ನೋಡ್ಕೊಳ್ಳಿ, ದ ರಿಯಾಕ್ಷನ್ ಇಸ್ ನಾಟ್ ಬ್ಯಾಲೆನ್ಸ್ಡ್. ಇದು ವರ್ಡ್ ಇಕ್ವೇಷನ್. ಫ್ರಮ್ ದಿ ಸೆಂಟೆನ್ಸ್ ಐ ಹ್ಯಾವ್ ಚೇಂಜ್ಡ್ ಇಟ್ ಟು ವರ್ಡ್ ಇಕ್ವೇಷನ್. ವರ್ಡ್ ಇಕ್ವೇಷನಿಂದ ನಾನು ಸಿಂಬಲ್ ಇಕ್ವೇಷನಿಗೆ ಚೇಂಜ್ ಮಾಡಿದ್ದೀನಿ. ಇಲ್ಲಿ ವರ್ಡ್ ಹಾಕಿಲ್ಲ, ನಾನು ಯಾವುದೆಲ್ಲ ಕೆಮಿಕಲ್ ಸಿಂಬಲ್ಸ್ ಇದೆಯಲ್ಲ ಅದನ್ನು ಯೂಸ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅ ಸಿಂಬಲ್ ಇಕ್ವೇಷನ್. ಇಷ್ಟೇ ಬರೆದ್ರೆ ಸಾಕಾಗಲ್ಲ, ನಾನು ಬ್ಯಾಲೆನ್ಸ್ ಮಾಡಬೇಕು. ಯಾಕಂದರೆ ಮಾಸ್ ಆಫ್ ರಿಯಾಕ್ಟೆಂಟ್ ವಿಲ್ ಬಿ ಈಕ್ವಲ್ ಟು ಮಾಸ್ ಆಫ್ ದಿ ಪ್ರಾಡಕ್ಟ್. ಹೇಗೆ ಬ್ಯಾಲೆನ್ಸ್ ಮಾಡ್ತೀನಿ? ಐ ವಿಲ್ ಚೆಕ್ ರಿಯಾಕ್ಟೆಂಟ್ ಸೈಡಲ್ಲಿ ಮತ್ತು ಪ್ರಾಡಕ್ಟ್ ಸೈಡಲ್ಲಿ ಈಕ್ವಲ್ ನಂಬರ್ ಆಫ್ ಆಟಮ್ಸ್ ಇದೆಯಾ. ಇಲ್ಲಿ ನೋಡಿ, 2 ಹೈಡ್ರೋಜನ್ ಇದೆ, 2 ಹೈಡ್ರೋಜನ್ಸ್ ಇದೆ, ಹೈಡ್ರೋಜನ್ ಕೌಂಟ್ ಮಾಡಿದ್ರೆ ಇಲ್ಲೂ 2 ಇದೆ, ಸೊ ಇಟ್ ಇಸ್ ಬ್ಯಾಲೆನ್ಸ್ಡ್. ಆಕ್ಸಿಜನ್ ಚೆಕ್ ಮಾಡ್ತೀನಿ. ಇಫ್ ಐ ಚೆಕ್ ಆಕ್ಸಿಜನ್, on the reactant side there are 2 oxygens, on the product side there is 1. 1 ಅನ್ನು ಹೇಗೆ 2 ಮಾಡಬೇಕು? ಮಲ್ಟಿಪ್ಲೈ ಬೈ 2. ಈ ಫಾರ್ಮುಲಾನ ನಾನು ಯಾವತ್ತೂ ಚೇಂಜ್ ಮಾಡಲ್ಲ. ವೇರ್ ಐ ಆಮ್ ಗೋಯಿಂಗ್ ಟು ಚೇಂಜ್, ಐ ಆಮ್ ಗೋಯಿಂಗ್ ಟು ಅಪ್ಲೈ ಹಿಯರ್. ಸೊ 2 ಬರೀತೀನಿ ಇಲ್ಲಿ. 2 times 2 ಆದಾಗ ಹೈಡ್ರೋಜನ್ 4 ಆಯಿತು. ಹೈಡ್ರೋಜನ್ 4 ಮಾಡಬೇಕಾದ್ರೆ ಇಲ್ಲಿ 2 ಬರೀತೀನಿ. ಸೊ ದ ಇಕ್ವೇಷನ್ ಇಸ್ ಬ್ಯಾಲೆನ್ಸ್ಡ್. ಸೊ 2H2 plus 1 O2 gives 2H2O. ದಿಸ್ ಇಸ್ ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಇಲ್ಲಿ ನಾನೇನಾದರೂ ಸ್ಟೇಟ್ಸ್ ಬರೆದಿದ್ದೀನಿ ಅಂತ ಇಟ್ಕೊಳ್ಳಿ. ಇದು ಕಂಪ್ಲೀಟ್ ಇಕ್ವೇಷನ್ ಆಯಿತು. ಇದರ ಜೊತೆಯಲ್ಲಿ ಇಫ್ ದಿಸ್ ರಿಯಾಕ್ಷನ್
takes in energy or gives out energy ಅಂತ ಕೊಟ್ರೆ, say for example 2H2 plus O2 gives me 2H2O ಬರ್ದೆ, ಇಲ್ಲೆಲ್ಲ physical state ಕೂಡ ಬರ್ದೆ. And if I mention the delta H value positive or negative, delta H ಅಂದ್ರೆ endothermic or exothermic ಅಂತ ಬರೆದ್ರೆ, that gives me the complete equation. So this is all about the reactions and the equation. By now you should be very much clear with balancing the equation. ಈಕ್ವೇಷನ್ ಅನ್ನು ಬ್ಯಾಲೆನ್ಸ್ ಮಾಡಬೇಕು, ನನಗೆ ಪ್ರಾಡಕ್ಟ್ ಕಾಂಪೋಸಿಷನ್ ಬರೀಬೇಕು, ಹೇಗಿದೆ ಪ್ರಾಡಕ್ಟ್, ಇವಾಗ ನಾನು ಯಾಕೆ H2 ಬರೀಬೇಕು, ವಾಟರ್ ಹೇಗೆ H2O ಆಗುತ್ತೆ, ವೈ ಕಾಂಟ್ ಇಟ್ ಬಿ HO2, ಇದೆಲ್ಲ ಗೊತ್ತಾಗಬೇಕು ಅಂದರೆ ಐ ಶುಡ್ ನೋ ಸಮಥಿಂಗ್ ಅಬೌಟ್ ದ ಪೀರಿಯಾಡಿಕ್ ಟೇಬಲ್. ಪೀರಿಯಾಡಿಕ್ ಟೇಬಲ್ ಅಂದರೆ ನ್ಯಾಚುರಲಿ ಎಕ್ಸಿಸ್ಟಿಂಗ್ ಎಲಿಮೆಂಟ್ಸ್ ಜೊತೆಗೆ ಮ್ಯಾನ್ ಮೇಡ್ ಎಲಿಮೆಂಟ್ಸನ್ನು ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರ್ ಅರೇಂಜ್ ಮಾಡಿದ್ದಾರೆ. ದೇರ್ ವರ್ ಡಿಫ್ರೆಂಟ್ atomic number on the increasing order of atomic number ಮಾಡಿದರೆ, this gives me a table which is called as periodic table. ಇವಾಗ ಕ್ಲಾಸಲ್ಲಿ ಸ್ಟೂಡೆಂಟ್ಸ್ನ ಹೇಗೆ ಅರೇಂಜ್ ಮಾಡ್ತಾರೆ, ಅಟೆಂಡೆನ್ಸ್ ಹೆಂಗೆ ಕರೀತಾರೆ, ಇನ್ ದ ಆಲ್ಫಾಬೆಟಿಕಲ್ ಆರ್ಡರ್, ಸೊ ದಟ್ ಎಲ್ಲ ಹೆಸರನ್ನ ಪ್ರಾಪರ್ ಆಗಿ ಬರೀಬಹುದು. ದ ಸೇಮ್ ವೇ ಇನ್ ಕೇಸ್ ಆಫ್ ದಿ ಪೀರಿಯಾಡಿಕ್ ಟೇಬಲ್, ಡಿಪೆಂಡಿಂಗ್ ಆನ್ ದ ರಿಪಿಟೇಷನ್ ವಿಚ್ ಇಸ್ ಕಾಲ್ಡ್ as periodicity, after a certain interval the properties get repeated and the elements are arranged according to their increase in atomic number. This gives me a table called as periodic table. ಈ periodic table ನಾನು ಮೇಲ್ಗಡೆಯಿಂದ ಕೆಳಗಡೆ ಕೌಂಟ್ ಮಾಡಿದ್ರೆ, ಈ ತರ ಕೌಂಟ್ ಮಾಡಿದ್ರೆ ಟೋಟಲ್ ನೋಡಿ 18 ಗ್ರೂಪ್ಸ್ ಇದಾವೆ. If I go from top to bottom, I am going to call it as a group. If I go this way from left to right, I am going to call it as a period. So there are 7 periods. This is called as modern periodic table. There were different other ways. ಈ periodic table develop ಆಗೋ ಮೊದಲು there were different scientists like Dobereiner, Newland, then comes Mendeleev, ಆಮೇಲೆ Moseley. So ಈ ತರ different scientists ಇದಕ್ಕೆ modification ಕೊಡ್ತಾ ಹೋಗಿ at the end we landed up with this periodic table which we are going to use for all purposes. So 18 groups, 7 periods ಇದಾವೆ. ಇದನ್ನ ಈ ಸೈಡ್ ಇದೆರಡು ಪೀರಿಯಡ್ ಅನ್ನ ಇದೆರಡು ಗ್ರೂಪ್ ಅನ್ನ we are going to call them as S block elements. ಇದನ್ನ ಈ ಎಕ್ಸ್ಟ್ರೀಮ್ ಸೈಡ್ ಅಲ್ಲಿ ಇರೋದನ್ನ ನಾವು P block ಅಂತ ಕರಿತೀವಿ. P block are called as generally non metals. ಇದರಲ್ಲಿ ಎಕ್ಸೆಪ್ಷನ್ಸ್ ಇದಾವೆ, ಮೆಟಲಾಯ್ಡ್ಸ್ ಕೂಡ ಇದಾವೆ. ಯು ಕ್ಯಾನ್ ಸಿ ದಿಸ್ ಸ್ಟೇರ್ ಕೇಸ್ ಕೈಂಡ್ ಆಫ್ ಥಿಂಗ್, ಇಲ್ಲಿ ಮೆಟಲಾಯ್ಡ್ಸ್ ಬರ್ತವೆ. ಸೊ ಮೆಟಲ್ಸ್, ದಿಸ್ ಸೈಡ್ ವಿ ಕಾಲ್ ದೆಮ್ ಆಸ್ ಮೆಟಲ್ಸ್ ಅಂಡ್ ಇನ್ ಬಿಟ್ವೀನ್ ವಿ ಹ್ಯಾವ್ ಟ್ರಾನ್ಸಿಷನ್ ಮೆಟಲ್ಸ್. ಇದನ್ನ ನಾವು ಟ್ರಾನ್ಸಿಷನ್ ಮೆಟಲ್ಸ್, ಯಾಕಂದರೆ ಇವುಗಳು ಮೆಟಲ್ ಮತ್ತು ನಾನ್ ಮೆಟಲ್ ಮಧ್ಯೆ ಪ್ಲೇಸ್ ಮಾಡಿದ್ದೀವಿ. ಸೊ ಟ್ರಾನ್ಸಿಷನ್, ದೀಸ್ ಆರ್ ಕಾಲ್ಡ್ ಆಸ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಒಂದು ಗ್ರೂಪಲ್ಲಿ ಬರೋ ಎಲಿಮೆಂಟ್ಸ್ಗೆ ಇಫ್ ಐ ಟೇಕ್ ಒನ್ ಗ್ರೂಪ್, ಅದಕ್ಕೆ ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೆ. ದೇರ್ ಈಸ್ ಆಲ್ವೇಸ್ ಎಕ್ಸೆಪ್ಷನ್ ಇನ್ ಕೇಸ್ ಆಫ್ ಕೆಮಿಸ್ಟ್ರಿ, ಬಟ್ ವೆನ್ ವಿ ಸ್ಪೀಕ್ ಇನ್ ಟರ್ಮ್ಸ್ ಆಫ್ ಪೀರಿಯಾಡಿಕ್ ಟೇಬಲ್, ಒಂದೇ ಗ್ರೂಪಲ್ಲಿ ಬರೋ ಎಲಿಮೆಂಟ್ಸು ಸಿಮಿಲರ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅನ್ನು ಅಂಡರ್ಗೋ ಮಾಡ್ತವೆ. ನಾ electronic configuration. So starting from the periodic table, we are going to write the electronic configuration. Before writing the electronic configuration, whatever we defined as the atomic number, now atomic number anna define madidvi. How do we define the atomic number? If you take an atom, there is a nucleus inside and you have different shells. E nucleus na, if you take the nucleus, so this is the nucleus, and around which I have different shells where I see the electrons. Illi proton matte neutron irtave, outside there will be electrons. And the number of protons is equal to atomic number and it is given by the symbol Z. The sum of protons and the neutrons, this is given by the letter A, which is called as mass number. ನಾನು ಒಂದು ನ್ಯೂಟ್ರಲ್ ಆಟಮ್ ಅನ್ನು ತಗೊಂಡ್ರೆ the number of proton and the electrons are equal. Protons are positively charged, electrons are negatively charged. Since the number of protons and the electrons are equal, the atom will be neutral. ಅದು ನ್ಯೂಟ್ರಲ್ ಆಗಿಲ್ಲದೆ ಇದ್ರೆ then I can call this as ion. If the positive charges are more, if the number of proton is more, then I am going to call it as cation. If the number of electron is more, then I am going to call it as anion. So ions are the charged species, whereas atom is neutral. Nange ಒಂದು ಎಲಿಮೆಂಟ್ ಅನ್ನು ನಾನು X
ZA ಅಂತ ಬರಿತೀನಿ, where X is the symbol of the element and this is the proton number and this is the sum of proton and the neutron. The difference will give me the number of neutrons. For example, if I have any elements say fluorine 9 and 19, so there will be 9 protons, charge illa, so there will be 9 electrons as well. 19 minus 9 andre ನನಗೆ 10 neutrons ಸಿಗ್ತವೆ. Now, depending on the number of electrons, I am going to write the electronic configuration. ಯಾವತ್ತು electronic configuration ಬರೆಯೋದು depending on the number of electrons. So how do we write it? ಹೇಗೆ ಬರೀತೀರಾ ಅದನ್ನು? We have a fixed format like 1s, 2s, 2p, 3s, 3p, 3d, 4s, 4p, 4d, 4f. Like this it continues. So 1s, 2s, 2p, 3s, 3p, 4s, 3d. ಈ ಥರ ನಾವು ಡಿಪೆಂಡಿಂಗ್ ಆನ್ ದೇರ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎನರ್ಜಿ ನಾವು ಇಲೆಕ್ಟ್ರಾನ್ಸನ್ನು ಫಿಲ್ ಅಪ್ ಮಾಡ್ತಾ ಹೋಗ್ತೀವಿ. ರಿಮೆಂಬರ್, ಎಸ್ ಕ್ಯಾನ್ ಹೋಲ್ಡ್ 2 electrons, P can hold 6 electrons, D can hold 10 electrons, F can hold 14 electrons. ಇದು electrons, number of electrons. ಸೊ ಇವಾಗ ನನಗೆ 9 electrons ಇದಾವೆ ಫ್ಲೂರಿನಲ್ಲಿ. 9 electrons ನ ಹೇಗೆ ಫಿಲ್ ಮಾಡ್ತೀನಿ? 1s, s ಅಲ್ಲಿ 2 electron ಇದಾವೆ. ಸೊ 1s, 2. Then comes 2s. 2s ಅಲ್ಲೂ 2 electrons ಫಿಲ್ ಮಾಡ್ಬೋದು. 2. 2 plus 2 4 ಆಯಿತು. ನನಗೆ 9 ಆಗಬೇಕಂದ್ರೆ ಇನ್ನು 5 ಬೇಕು. ದಟ್ ಐ ಕ್ಯಾನ್ ಅಕೊಮಡೇಟ್ ಇನ್ 2p. 2p ನಲ್ಲಿ 5. So 2 plus 2 plus 5 gives me 9 electrons. This is how I am going to fill the electrons. Then, ಯಾವುದೇ ಫಿಸಿಕಲ್ ಸ್ಟೇಟನ್ನು ಮೆಷರ್ ಮಾಡಿದಾಗ ಅಥವಾ ಫಿಸಿಕಲ್ ಪ್ರಾಪರ್ಟಿನ ಮೆಷರ್ ಮಾಡಿದಾಗ ಐ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಿ ಯೂನಿಟ್. ಸೊ ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಇನ್ ಇಂಡಿಯಾ, ನೀವೇನು ಯೂಸ್ ಮಾಡ್ತೀರಾ? ಎಲ್ಲಾನು ರುಪೀಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಾ, ರೈಟ್? ಬಟ್ ಇಫ್ ಯು ಗೋ ಟು ಯು ಎಸ್, ನೀವು ಡಾಲರ್ಸಲ್ಲಿ ಹೇಳ್ತೀರಾ. ಯು ಕೆಗೆ ಹೋಗ್ತೀರಾ, ಯೂರೋಸಲ್ಲಿ ಹೇಳ್ತೀರಾ, ರೈಟ್? ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಎಲ್ಲ ಕೇಸಸಲ್ಲೂ ದ ಮನಿ ಈಸ್ ದ ಸೇಮ್, ಮನಿ ಈಸ್ ದ ಪ್ರಾಪರ್ಟಿ. ಬಟ್ ನೀವೇನು ಯೂಸ್ ಮಾಡ್ತೀರಾ? ಡಿಫ್ರೆಂಟ್ ಯೂನಿಟ್ಸನ್ನು ಯೂಸ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಯಾವುದೇ ಒಂದು ಪ್ರಾಪರ್ಟಿ ತಗೊಂಡ್ರು ಅದಕ್ಕೆ ದೇರ್ ಕುಡ್ ಬಿ ಮೋರ್ ಯೂನಿಟ್ಸ್, ಬಟ್ ಟು ಮೇಕ್ ಇಟ್ ಯೂನಿಫಾರ್ಮ್ ಎಲ್ಲ ಕಡೆ ಥ್ರೂ ಔಟ್ ದ ವರ್ಲ್ಡ್, ಟು ಮೇಕ್ ಇಟ್ ಯೂನಿಫಾರ್ಮ್ ವಿ ಹ್ಯಾವ್ ಯೂಸ್ಡ್ SI ಯೂನಿಟ್ಸ್ ವಿಚ್ ಇಸ್ ಕಾಲ್ಡ್ ಆಸ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ಅಂದರೆ ಇಲ್ಲಿ 7 ಬೇಸಿಕ್ ಫಿಸಿಕಲ್ ಪ್ರಾಪರ್ಟೀಸ್ನ ಕೊಡ್ತಾರೆ, ಫಿಸಿಕಲ್ ಕ್ವಾಂಟಿಟೀಸ್ನ ಕೊಟ್ಟಿದ್ದಾರೆ. ಅದಕ್ಕೆ ರಿಲೇಟಿವ್ ಆಗಿ ದೇ ಹ್ಯಾವ್ ಮೆನ್ಷನ್ ದ ಯೂನಿಟ್ಸ್ ಆಲ್ಸೋ. ಲೆಂತ್ ತಗೊಂಡ್ರೆ we are going to write the unit as meter. We do not write centimeter or we do not write kilometer as a unit. Kilometer ಅಥವಾ centimeter ಅಥವಾ picometer ಅದರ ಯೂನಿಟ್ಸ್ ಎಲ್ಲ ಗೊತ್ತಿರಬೇಕು ನಿಮಗೆ ಆಲ್ರೆಡಿ. 1 meter is equal to 100 centimeter, 1 meter is equal to or 1 kilometer is equal to 1000 meters. So ಈ ಥರದ ಕನ್ವರ್ಷನ್ಸ್ ಎಲ್ಲ you must be knowing by now. ಲೆಂತ್ಗೆ ಮೀಟರ್ ಯೂಸ್ ಮಾಡ್ತೀವಿ, ಮಾಸ್ಗೆ kg ಯೂಸ್ ಮಾಡ್ತೀವಿ. ಇಫ್ ಯು ಹ್ಯಾವ್ ಎನಿ ಅದರ್ ಯೂನಿಟ್ಸ್ ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಟು kg. ಟೈಮಿಗೆ ಸೆಕೆಂಡ್ಸ್ ಯೂಸ್ ಮಾಡ್ತೀವಿ, ಟೆಂಪರೇಚರ್ಗೆ ಕೆಲ್ವಿನ್ ಯೂಸ್ ಮಾಡ್ತೀವಿ. ಜನರಲಿ ನಾವು ಡಿಗ್ರಿ ಸೆಲ್ಸಿಯಸ್ ಯೂಸ್ ಮಾಡ್ತೀವಿ. ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273.15 ಗಿವ್ಸ್ ಮೀ ದ ಕೆಲ್ವಿನ್. ಆ್ಯಂಡ್ ದೆನ್ ಇಲೆಕ್ಟ್ರಿಕ್ ಕರೆಂಟಿಗೆ ನಾವು ಆಂಪಿಯರ್ ಯೂಸ್ ಮಾಡ್ತೀವಿ. ಅಮೌಂಟ್ ಆಫ್ ಸಬ್ಸ್ಟೆನ್ಸಿಗೆ ಮೋಲ್ ಯೂಸ್ ಮಾಡ್ತೀವಿ. ಸಿ ದಿಸ್ ಇಸ್ ಕಾಲ್ಡ್ ಆಸ್ ಮೋಲ್ ಆ್ಯಂಡ್ ದ ಯೂನಿಟ್ ಇಸ್ ರಿಟನ್ ಆಸ್ MOL ಅಷ್ಟೇ. ಲ್ಯೂಮಿನಸ್ ಇಂಟೆನ್ಸಿಟಿ ಎಷ್ಟು ಬರುತ್ತೆ ಇದಕ್ಕೆ ನಾವು ಕ್ಯಾಂಡೆಲನ್ನು ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ಡಿಫ್ರೆಂಟ್ SI ಯೂನಿಟ್ಸ್ ವಿಚ್ ಯು ಆರ್ ಗೋಯಿಂಗ್ ಟು ಯೂಸ್. Then we have the concept of atomic mass and the molecular mass. ಆಟಮ್ನ ಮಾಸನ್ನು ನಾವು ಅಟಾಮಿಕ್ ಮಾಸ್ ಅಂತ ಕರಿತೀವಿ. ಬಟ್ ಆಟಮ್ಸ್ ಆರ್ ವೆರಿ ಸ್ಮಾಲ್. ಹೌ ಡು ಯು ಕ್ಯಾಲ್ಕುಲೇಟ್ ದ ಅಟಾಮಿಕ್ ಮಾಸ್? ಅದನ್ನು ತೆಗೆದು ಬ್ಯಾಲೆನ್ಸಲ್ಲಿ ಹಾಕಿಬಿಟ್ಟು ಯು ಕಾಂಟ್ ಮೆಷರ್ ದ ಅಟಾಮಿಕ್ ಮಾಸ್, ರೈಟ್? ಸೊ ಹೌ ಡು ಯು ಡಿಫೈನ್ or how do you measure the atomic mass? Generally, whenever we measure the atomic mass, we take carbon 12 as a standard because it is most abundant ಎಲ್ಲದರಲ್ಲಿ ಇರುತ್ತೆ and this is a stable isotope. ಕಾರ್ಬನ್ಗೆ 12 ಕಾರ್ಬನ್ ಇದೆ, 13 ಕಾರ್ಬನ್ ಇದೆ, 14 ಕಾರ್ಬನ್ ಇದೆ. 12 ಕಾರ್ಬನ್ is most abundant, more than 98% ಇದೆ. So and also this is taken as a standard. Now we define an unit called as AMU, which is called as atomic mass unit or unified mass. ಅಂದರೆ ಒಂದು ಆಟಮ್ ತಗೊಳ್ತೀರಾ, ಕಾರ್ಬನ್ 12 ತಗೊಂಡಿದ್ದೀರಾ, ಇದ್ರದ್ದು 1 ಆಟಮ್ ತಗೊಳ್ತೀರಾ. ಸೊ ಇಷ್ಟು ಕಾರ್ಬನ್ ಇದೆ, ನನಗೆ ಕೋಕ್ ಕೊಟ್ಟಿದ್ದಾರೆ ಇದರಿಂದ ಒಂದು ಆಟಮ್ ಆಫ್ ಕಾರ್ಬನ್ 12 ತೆಗೆದೆ.
ಇದನ್ನ weigh ಮಾಡಿದೆ. So it becomes mass of one atom of carbon 12. ಇದರ weight ಅನ್ನ if I divide by 12, this is called as 1 AMU. Okay, and this is always equal to, either unit to or either number is always equal to 1.67 into 10 to the power minus 24 gram. ಇದನ್ನ AMU ನ ಗ್ರಾಮ್ ಅಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ 1.67 into 10 to the power minus 24 ಬಂತು. ಇದನ್ನ ನಾವು ಅಟಾಮಿಕ್ ಮಾಸ್ ಅಂತ ಕರಿತೀವಿ ಅಥವಾ ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕರಿತೀವಿ. ಎಲ್ಲ ಉಳಿದಿದ್ದ ಎಲ್ಲಾನು ಕೂಡ ಎಲ್ಲದರ ಅಟಾಮಿಕ್ ಮಾಸ್ ಅನ್ನ ರಿಲೇಟೆಡ್ ಟು ಕಾರ್ಬನ್ ಆಗಿ ನಾವು ಬರಿತೀವಿ. ಇವಾಗ ಎಲಿಮೆಂಟ್ಗೆ ಐಸೋಟೋಪ್ ಇತ್ತು. ಫಾರ್ ಎಕ್ಸಾಂಪಲ್ ಹಿಯರ್ ಐಸೋಟೋಪ್ ಇದೆ. ಆವಾಗ ನನಗೆ ಕಾರ್ಬನದು ಮಾಸ್ ಹೇಗೆ ಬರುತ್ತೆ? ಸೇ ಐ ಹ್ಯಾವ್ 3 ಐಸೋಟೋಪ್ಸ್. ಐಸೋಟೋಪ್ ಅಂದರೆ ಅಟಾಮಿಕ್ ನಂಬರ್ ಸೇಮ್, ಮಾಸ್ ನಂಬರ್ ಡಿಫ್ರೆಂಟ್ ಆಗಿರುತ್ತೆ. ಇದು ಸೇ ಫಾರ್ ಎಕ್ಸಾಂಪಲ್ ದಿಸ್ ಎಕ್ಸೆಸ್ ಅಪ್ ಟು, ಆರ್ ಐ ಕ್ಯಾನ್ ಟೇಕ್ ಸಮ್ ಅದರ್ ಎಕ್ಸಾಂಪಲ್. ನನಗೆ ಒಂದು ಎಲಿಮೆಂಟ್ ಇದೆ, ಅದಕ್ಕೆ 3 ಐಸೋಟೋಪಿಕ್ ಫಾರ್ಮ್ ಇದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಎಲಿಮೆಂಟ್ ಎಕ್ಸ್. ನನ್ನ ಹತ್ರ ಎಲಿಮೆಂಟ್ ಎಕ್ಸ್ ಇದೆ, ಅದಕ್ಕೆ 3 ಐಸೋಟೋಪಿಕ್ ಫಾರ್ಮ್ ಇದೆ. ಸೆ 10, 11, 12. ನೇಚರಲ್ಲಿ ನಾನು ಒಂದು ಸ್ಯಾಂಪಲ್ ಆಫ್ ಎಕ್ಸ್ ತಗೊಂಡ್ರೆ, ನೇಚರಲ್ಲಿ ಇಷ್ಟು ಎಕ್ಸ್ ತಗೊಂಡ್ರೆ ಇದರಲ್ಲಿ ನನಗೆ ಸೆ 95% ಆಫ್ ದಿಸ್ ಇದೆ, ಇದೊಂದು 3% ಇದೆ, ಇದೊಂದು 2% ಇದೆ ಅಂತ ಇಟ್ಕೊಳ್ಳಿ. ಅಬಂಡೆನ್ಸ್. ದಿಸ್ ಇಸ್ ಕಾಲ್ಡ್ ಅಸ್ ಅಬಂಡೆನ್ಸ್. ದೆನ್ I am going to calculate the average atomic mass. Can you see? ಸಿಂಗಲ್ ಆಟಮ್ ಇದ್ರೆ ನಾನು ಅಟಾಮಿಕ್ ಮಾಸ್ ಫೈಂಡ್ ಔಟ್ ಮಾಡಿದೆ. ಇವಾಗ ಒಂದು ಎಲಿಮೆಂಟುಗೆ ಐಸೋಟೋಪ್ಸ್ ಇದ್ರೆ ದೆನ್ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಆವರೇಜ್ ಆಫ್ ಆಲ್ ದೀಸ್, ವೇಟೆಡ್ ಆವರೇಜ್ ಆಫ್ ಆಲ್ ದಿಸ್. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ? The mass of the first isotope, that's 10, multiplied by its percentage, plus mass of the second isotope times its percentage, plus mass of the third isotope multiplied by its percentage. Overall divide by 100 because this is a percentage. Andre 10 into 95 plus 11 into 3 plus 12 into 2 divided by 100 ಮಾಡಿದ್ರೆ ನನಗೆ ಇಲ್ಲಿ ಫ್ರಾಕ್ಷನ್ ಬರುತ್ತೆ. So average atomic mass is found to be a fraction. Molecular mass ಅನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಇಫ್ ದಟ್ ಇಸ್ ದ ಕೇಸ್, ಮಾಲಿಕ್ಯುಲರ್ ಮಾಸ್ ಅನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಇಫ್ ಐ ಹ್ಯಾವ್ ಕಾರ್ಬನ್ ಡೈಆಕ್ಸೈಡ್, ನನಗೆ ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ. ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ಅಂದರೆ 12 ಅಂತ ಕೊಟ್ಟಿದ್ದಾರೆ, ಆಕ್ಸಿಜನ್ ಅಂದರೆ 16 ಅಂತ ಕೊಟ್ಟಿದ್ದಾರೆ. ಹೌ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದ ಮಾಲಿಕ್ಯುಲರ್ ಮಾಸ್? ದಿಸ್ ಇಸ್ ಅ ಮಾಲಿಕ್ಯೂಲ್. ಸೊ ಇನ್ ದಟ್ ಕೇಸ್ ಮಾಲಿಕ್ಯುಲರ್ ಮಾಸ್ ಇಸ್ ಈಕ್ವಲ್ ಟು, ಒಂದು ಕಾರ್ಬನ್ ಇದೆ, 1 ಇಂಟು ಇಟ್ಸ್ ಮಾಸ್ 12 ಪ್ಲಸ್ 2 ಆಕ್ಸಿಜನ್ ಇದಾವೆ, ಸೊ 2 ಇಂಟು 16 ಆಕ್ಸಿಜನ್ನ ಮಾಸ್, ವಿಚ್ ಇಸ್ ಈಕ್ವಲ್ ಟು 44. This is how I am going to calculate the molecular mass. So hope everything is clear to you what was dealt in today's class. Enadru doubts that you can put it in the comment section. We are definitely going to reply to that, and you can see many more classes in the same way in the upcoming days. Please subscribe and like the video. Thank you.